ನಮಸ್ಕಾರ ಸ್ನೇಹಿತರೆ PSI ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ. 2018 ತುಂಬಾ ಚೆನ್ನಾಗಿದೆ ಕ್ವಶನ್ ಪೇಪರ್. ಸುದೀರ್ಘವಾಗಿ ವಿಶ್ಲೇಷಣೆ ಮಾಡೋಣ, ಅನಲೈಸ್ ಮಾಡೋಣ, ಹೆಂಗ್ ಕ್ವಶನ್ಸ್ ಬರ್ತವೆ, ಮತ್ತೆ ಯಾವ ವಿಷಯದಿಂದ ಯಾವ ಸಬ್ಜೆಕ್ಟ್ ಇಂದ ಹೆಚ್ಚು ಕ್ವಶನ್ ಬರ್ತವೆ, ಹೆಂಗ್ ಓದಬೇಕು, ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಓಕೆ, ಇವತ್ತು ನಾವೇನ್ ಮಾಡಿದೀವಿ ಸ್ನೇಹಿತರೆ, 50 ಕ್ವಶನ್ ತಗೊಂಡಿದ್ದೀನಿ. ಓಕೆ, 50 ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ 2 ಇನ್ 50 ಕ್ವಶನ್ ತಗೋಣ. ವೆರಿ ಇಂಪಾರ್ಟೆಂಟ್ ಸರ್. 2 ಪಾರ್ಟ್ ನೋಡಿ. ಒಂದು ಪಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಬಂದ್. ಲಾಸ್ಟ್ ಕೂಡ ನಾವು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ, 2019 ಮಾಡಿದ್ವಿ. ಒನ್ ಮಂತ್ ಬ್ಯಾಕ್ ಅನ್ಕೋತೀನಿ. ಅದನ್ನ 4 ಭಾಗಗಳಾಗಿ ವಿಂಗಡಿಸಿ ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದು ಕೂಡ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ಅಥವಾ ಟೆಲಿಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಸರ್. ಅಲ್ಲೂ ಕೂಡ ನೀವು ನೋಡಬಹುದು. ಲಿಂಕ್ ನ ಜಾಯ್ನ್ ಆಗಿ ಟೆಲಿಗ್ರಾಮ್ ಪುನೀತ್ ಫೋರಂ ಅಂತ, ಅಲ್ಲಿಂದ ಕೂಡ ನೀವು ಟೆಲಿಗ್ರಾಮ್ ಅಲ್ಲಿ ಕೂಡ ಲಿಂಕ್ ಸಿಗ್ತದೆ ನಿಮ್ಗೆ. ಫೈನ್ ಸರ್. ಓಕೆ, ಸೊ ಫಸ್ಟ್ ಕ್ವಶನ್ ಬರ್ತೀನಿ. 2018 ಇದು. ಮಿಲ್ವಾಕಿ ಡೀಪ್ ಅಂದ್ರೆ, ಡೀಪ್ ಅಂದ್ರೆ ಗೊತ್ತಲ್ಲ, ಆಳ. ಜಾವಾ ಟ್ರೆಂಚ್ ಅಂದ್ರೆ ಕಾಲುವೆ, ಮತ್ತು ಚಾಲೆಂಜರ್ ಡೀಪ್ ಗಳ ನಡುವಿನ ಸಮಾನತೆ ಏನು? ಇಲ್ಲಿ ಆಪ್ಷನ್ಸ್ ಓದಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಇಂಗ್ಲಿಷ್ ಅಲ್ಲೂ ಇದೆ, ಇಂಗ್ಲಿಷ್ ಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ತಾವು ನೋಡ್ಕೋಬಹುದು. ಓಕೆ ಸರ್, ವೆರಿ ಇಂಪಾರ್ಟೆಂಟ್. ಗೊತ್ತಾಗುತ್ತೆ ಸ್ನೇಹಿತರೆ ಯಾವ್ದು ಹೆಚ್ಚು ಓದಬೇಕು ಅಂತ. ಇಲ್ಲಿ ಕರೆಂಟ್ ಅಫೇರ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ. ಜನರಲ್ ಸೈನ್ಸ್ಗೂ ಸೈನ್ಸ್ ಅಂಡ್ ಟೆಕ್ನಾಲಜಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎರಡು ಕೇಳಿದ್ದಾನೆ. ಈ ಪಾರ್ಟ್ 1 ಅಲ್ಲಿ ಹೆಚ್ಚು ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ ಬಂದಿವೆ. ನಾನು ಇದ್ರ ಪಾರ್ಟ್ 2 ಮಾಡ್ತೀನಿ ನೆಕ್ಸ್ಟ್ 50 ಕ್ವಶನ್ಸ್. ಅಲ್ಲಿ ಮೆಂಟಲ್ ಎಬಿಲಿಟಿ ಮತ್ತೆ ಜನರಲ್ ಸೈನ್ಸ್ ಬಗ್ಗೆ ಬರುತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಯಾವ್ದ್ರಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. ನಿಮ್ಗೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವ್ದು ಓದ್ಬೇಕು ಹೆಚ್ಚಾಗಿ, ನೀವು ಎಲ್ಲಿ ನೀವು ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಫೈನ್. ಇದ್ರದ್ದು ಆಪ್ಷನ್ ನೋಡಿ. ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಮುದ್ರಗಳ ಅತಿ ಆಳವಾದ ಭಾಗಗಳು. ಇದು ಸ್ಪೆಸಿಫಿಕ್ ಸಮುದ್ರದಲ್ಲಿರುವ ಕಾಲುವೆ ಅಥವಾ ಕಂದಕಗಳು. ಇದು ಹಿಂದೂ ಮಹಾಸಾಗರದಲ್ಲಿರುವ ಕಾಲುವೆ ಕಂದಕಗಳು. ಇದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಡೀಪ್ಗಳು. ಯಾವ್ದು ಕರೆಕ್ಟ್ ಆನ್ಸರ್? ನಾವು ಯೂಶಲಿ ಜಾವಾ ಟ್ರೆಂಚ್ ಕೇಳಿದ್ವಿ, ಚಾಲೆಂಜರ್ ಡೀಪ್ ಕೇಳಿದ್ವಿ. ಇದೆರಡು ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು. ನೋಡಿ, ಮಿಲ್ವಾಕಿ ಡೀಪ್ ಬಗ್ಗೆ ಗೊತ್ತಿಲ್ಲದವರು ಆರಾಮಾಗಿ ಆನ್ಸರ್ ಮಾಡಬಹುದು. ಹೇಗೆ ಸರ್? ಜಾವಾ ಟ್ರೆಂಚ್, ಚಾಲೆಂಜರ್. ಜಾವಾ ಬರುತ್ತೆ ನಮ್ಗೆ ಎಲ್ಲಿ? ಹಿಂದೂ ಮಹಾಸಾಗರದಲ್ಲಿ, ಜಾವಾ ಸುಮಾತ್ರ ಐಲ್ಯಾಂಡ್ ಹತ್ರ. ಓಕೆ, ಇನ್ನು ಚಾಲೆಂಜರ್ ಡೀಪ್ ಬರೋದು ನಮ್ಗೆ ಪೆಸಿಫಿಕ್ ಸಾಗರ. ಎಲ್ಲಿ? ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್ ಅಂತ ಏನ್ ಕರಿತೀವಿ, ಪೆಸಿಫಿಕ್ ಸಾಗರ. ಇಲ್ಲಿ ಜಪಾನ್ ಇದೆ, ಇಲ್ಲಿ ನಮ್ಗೆ US ಇದೆ, ಈ ಕಡೆ ಪಶ್ಚಿಮ ತೀರ ಬರುತ್ತೆ, ಇಲ್ಲಿ ಪೆರು ಬರುತ್ತೆ ಅಲ್ವಾ, ಪೆರು ಬರುತ್ತೆ ಈ ಕಡೆ. ಸೊ ಇಲ್ಲಿ ನಮಗೆ ಕಾಣಿಸುತ್ತೆ, ನಿಮ್ಗೆ ತೋರಿಸ್ತೀನಿ ಮ್ಯಾಪ್ ಅಲ್ಲಿ. ಸಿ, ದಿಸ್ ಈಸ್ ಕಾಲ್ಡ್ ಪೆಸಿಫಿಕ್ ಓಷನ್. ಇಲ್ಲಿ ಜಪಾನ್ ಇದೆ. ಸೊ ಇಲ್ಲಿ ಇದನ್ನ ರೌಂಡ್ ಮಾಡಿದ್ರೆ ಇದು ಇಲ್ಲಿ ಬರುತ್ತೆ ಅಲ್ವಾ. ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಯಾವುದು ಸರ್? ಯಾವುದು ನಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದು? ಮರೀನಾ, ಚಾಲೆಂಜರ್ ಡೀಪ್ ಸಿಗ್ತಕ್ಕಂಥದ್ದು. ಜಾವಾ ಇಲ್ಲಿ ನೋಡಿ, ಜಾವಾ ಸ್ಟ್ರೆಂಚ್ ಬಂದು ನಮ್ಗೆ ಇಲ್ಲಿದೆ. ಇನ್ನು ನಾವು ಯಾವ್ದದು ಮಿಲ್ವಾಕಿ ಡೀಪ್ ಎಲ್ಲಿ ಬರುತ್ತೆ ಅಂದ್ರೆ, ಇಲ್ಲಿ ಪೆಟ್ರೋ ಟ್ರೆಂಚ್ ಅಂತ ಬರುತ್ತೆ. ಇಲ್ಲಿ ಇದು ಅಟ್ಲಾಂಟಿಕ್ ಸಾಗರ, ಇದು ಉತ್ತರ ಅಟ್ಲಾಂಟಿಕ್, ಇದು ದಕ್ಷಿಣ ಅಟ್ಲಾಂಟಿಕ್. ಸೊ ಇಲ್ಲಿ ನಿಮ್ಗೆ ಕೆರೆಬಿಯನ್ ಐಲ್ಯಾಂಡ್ಸ್ ಇದೆ, ಕೆರೆಬಿಯನ್ ದ್ವೀಪ ಸಮುದ್ರ. ಇದೆರಡು ಮಧ್ಯ ನಮ್ಗೆ ಆ ಡೀಪ್ ಸಿಗ್ತಕ್ಕಂಥದ್ದು. ಓಕೆ, ಮಿಲ್ವಾಕಿ ಡೀಪ್ ಸಿಗ್ತಕ್ಕಂಥದ್ದು ಅಟ್ಲಾಂಟಿಕ್ ಸಾಗರ. ಅರ್ಥ ಆಯ್ತಲ್ಲ? ಇಲ್ಲಿ ಮ್ಯಾಪ್ ಇದೀನಿ, ಅದು ಬಿಟ್ಟು ಬೇರೆ ಬೇರೆ ಫ್ರೆಂಚ್ ಡೀಪ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ, ಒಂದ್ಸಲ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಫೈನ್. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಸಮುದ್ರ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರಿನ್ ಪರ್ವತ ಅಥವಾ ಶಿಖರವನ್ನು ಇನ್ನೊಂದು ಕರೀತಾರೆ. ಸೋ ಬ್ಯೂಟಿಫುಲ್ ಕ್ವಶನ್. KS ಲೆವೆಲ್ ಕ್ವಶನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಕಂಪ್ಲೀಟ್ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ. ಆಳ ಸಾಗರ ಮೈದಾನ ಅಂತ ಏನ್ ಕರಿತೀವಿ, ಸಮುದ್ರ ಆಳ ಸಾಗರ ಮೈದಾನದಲ್ಲಿ ಇಲ್ಲಿ ಗೂಯೆಟ್ಸ್, ಟ್ರೆಂಚಸ್, ಕಂದರಗಳು ಅಂತ ಕರಿತೀವಿ. ಮತ್ತೆ ನಮ್ಗೆ ಸಿ ಮೌಂಟ್ಸ್ ಗಳಾಗಿರ್ಬೋದು, ಅಂದ್ರೆ ಸಮುದ್ರ ಪರ್ವತಗಳು, ಅಬೆಸಲ್ ಬೆಟ್ಟಗಳು, ಅಬೆಸಲ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಈಗ ಇದಕ್ಕೆ ಆನ್ಸರ್ ಫಸ್ಟ್ ನೋಡೋಣ. 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರಿನ್ ಪರ್ವತ ಕೇಳಿದಾನೆ, ಶಿಖರ ಕೇಳಿದಾನೆ. ಸೊ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಸಿ ಮೌಂಟ್. ಇಲ್ಲಿ ನಿಮ್ಗೆ ತಿಳಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಸಮುದ್ರದ ಒಳಗೋದ್ರೆ ನಮ್ಗೆ ಸರ್ ಇದು ಸಿ ಮೌಂಟ್ಗೂ ಗೂಯಟ್ಸ್ಗೂ ದ್ವೀಪಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಸಾಗರ ಪರ್ವತಗಳನ್ನ ಸಿ ಮೌಂಟ್ ಅಂತ ಕರಿತೀವಿ. ಸಿ ಮೌಂಟ್ ಅಂದ್ರೆ ಸಮುದ್ರದಲ್ಲೂ ಕೂಡ ನಿಮ್ಗೆ ಜ್ವಾಲಾಮುಖಿ ಪರ್ವತಗಳು ಹಿಂಗಾಗಿರ್ತದೆ, ಶಿಖರ ಇರುತ್ತೆ. ಇದು ಸಮುದ್ರ ಅನ್ಕೋ, ಇದು ಶಿಖರ ಇರುತ್ತೆ. ಇದನ್ನ ನಾವು ಸಾಗರ ಪರ್ವತ, ಸಿ ಮೌಂಟ್ ಅಂತ ಕರಿತೀವಿ. ಈ ಶಿಖರ ತುದಿ ಇದೆಯಲ್ಲ, ಶಿಖರ ಏನಾದ್ರು ಸೌದೋಗಿದ್ರೆ ಅಂದ್ರೆ ಹೀಗಾಗಿದ್ರೆ ಇದನ್ನ ಗೂಯೋಟ್ಸ್ ಅಂತ ಕರಿತೀವಿ. ನೋಡಿ, ಗೂಯೋಟ್ಸ್ ಅಂತ ಕರಿತೀವಿ. ಅಕಸ್ಮಾತ್ ಈ ಒಂದು ಬೆಟ್ಟ ಸಿ ಮೌಂಟ್ ಅಂತ ಏನ್ ಸಾಗರ ಪರ್ವತ, ಇದು ಈ ನೀರಿನ ಮೇಲ್ಗಡೆಯಿಂದ ಮೇಲ್ ಬಂದಿದ್ರೆ ಆಗ ಇದು ದ್ವೀಪವಾಗುತ್ತೆ. ಐಲ್ಯಾಂಡ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ ಇದನ್ನೆಲ್ಲ ಕವರ್ ಮಾಡಿದ್ವಿ ಸರ್, ನಮ್ಮ ಪ್ಲೇ ಲಿಸ್ಟ್ ಅಲ್ಲೇ ಇದೆ.
ಕಂಪ್ಲೀಟ್ ಕಾನ್ಸೆಪ್ಟ್ಸ್ ನಿಮ್ಗೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಏನು ನಿಮ್ಗೆ ಇತಿಹಾಸ ಬೇಕಾ, ಇತಿಹಾಸ ಪ್ಲೇಲಿಸ್ಟ್ ಇದೆ. ಆಧುನಿಕ, ಮಧ್ಯಕಾಲೀನ ಇತಿಹಾಸ ಮತ್ತೆ ಪ್ರಾಚೀನ, ಮೂರು ಇದೆ. ಮತ್ತೆ ಭೂಗೋಳ ಶಾಸ್ತ್ರ ಕೂಡ ಇದೆ. ಭೂಗೋಳ ಶಾಸ್ತ್ರದಲ್ಲಿ ಭೂ ಸಂಬಂಧಪಟ್ಟಿರ್ತಕ್ಕಂಥದ್ದು ವಾಯುಗೋಳ, ಜಲಗೋಳ. ಓಕೆ, ಜಲಗೋಳ, ಇದು ಜಲಗೋಳದ ಅಡಿಯಲ್ಲಿ ಬರುತ್ತೆ. ಎಲ್ಲ ಕವರ್ ಮಾಡಿದೀವಿ ಸರ್, ಎಲ್ಲ ಕವರ್ ಮಾಡಿದೀವಿ. ಪ್ಲೇಲಿಸ್ಟ್ ಇದೆ, ದಯವಿಟ್ಟು ರೆಫರ್ ಮಾಡಿ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇದ್ದೀವಿ ಡೈಲಿ ಬೇಸಿಸ್ ಅಲ್ಲಿ. ಫೈನ್, ಅರ್ಥ ಆಯ್ತಲ್ಲ ಇದು ಸೀಮೌಂಟ್ ಅಂತೆ ಅಂದ್ರೆ ಏನು ಅಂತ. ಫೈನ್, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಬೆಚ್ಚಗಿನ ಪ್ರವಾಹ ಅಂದ್ರೆ ವಾರ್ಮ್ ಕರೆಂಟ್. ವಾರ್ಮ್ ಕರೆಂಟ್ ಯಾವುದು ಸರ್? ವಾರ್ಮ್ ಕರೆಂಟ್ ಒಯೋಶಿಯೋ ಕರೆಂಟ್, ಕುರೋಶಿಯೋ ಕರೆಂಟ್, ಓಕ್ಸಾಕ್ ಕರೆಂಟ್, ಪೆರು ಕರೆಂಟ್. ಸಿಂಪಲ್ ಸರ್. ಇದು ಕೂಡ ನಾನು ಕೋಲ್ಡ್ ಕರೆಂಟ್ ಮತ್ತೆ ವಾರ್ಮ್ ಕರೆಂಟ್ ಅಂತ ಹೇಳಿ ಒಂದು ನಾನು ಮಾಡಿದ್ದೀನಿ. ಓಕೆ, ಒಂದು ಸಪರೇಟ್ ಹೆಂಗೆ ಅಂದ್ರೆ ಕಂಪ್ಲೀಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜೊತೆಗೆ ಒಂದು ಟ್ರಿಕ್ ಕೂಡ ಹೇಳಿದ್ದೀನಿ. ಈಗ ನಾನು ಜಸ್ಟ್ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ. ಸರ್ ಇದು ಕೋಲ್ಡ್ ಕರೆಂಟ್, ವಾರ್ಮ್ ಕರೆಂಟ್ ಅಂದ್ರೆ ಕೋಲ್ಡ್ ಕರೆಂಟ್, ವಾರ್ಮ್ ಕರೆಂಟ್ ಬೆಚ್ಚಗಿನ ಪ್ರವಾಹ ಮತ್ತೆ ಶೀತ ಮಾರುತ ಅಥವಾ ಉಷ್ಣ ಮಾರುತ ಅಂತ ಕರಿತೀವಿ. ಸರಿ, ಶೀತ ಪ್ರವಾಹ, ಮಾರುತ ಅಲ್ಲ, ಪ್ರವಾಹ, ಉಷ್ಣ ಪ್ರವಾಹ ಅಂತ ಕರಿತೀವಿ. ಈಗ ನಮಗೆ ಉಷ್ಣ ಪ್ರವಾಹ, ಬೆಚ್ಚಗಿನ ಪ್ರವಾಹ ಕೇಳಿರೋದು. ಯಾವ್ದು ಕರೆಕ್ಟ್ ಆನ್ಸರ್ ಇದರಲ್ಲಿ? ಕುರೋಶಿಯೋ ಇಸ್ ದ ವಾರ್ಮ್ ಕರೆಂಟ್. ಸರ್ ಇಲ್ಲಿ ಹೆಂಗೆ ಸರ್ ಕಂಡುಹಿಡಿಯೋದು? ಸರ್ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಒಂದ್ ಟ್ರಿಕ್ ಮಾತ್ರ ಇಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಏನೇ ಕೇಳಿದ್ರು ನೀವು ಹೆಂಗೆ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಸರ್ ಇಲ್ಲಿ ಕೋಲ್ಡ್ ಕರೆಂಟ್ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಈ ಕೋಲ್ಡ್ ಕರೆಂಟ್ ಲಿಸ್ಟ್ ಒಟ್ಟು 8 ಇದೆ. ಈ 8ನ ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ಇದು ಬಿಟ್ಟು ಯಾವುದೇ ಕೇಳಿದ್ರು ಅದು ವಾರ್ಮ್ ಕರೆಂಟ್ ಅಂದ್ರೆ ಉಷ್ಣ ಪ್ರವಾಹ ಆಗಿರುತ್ತೆ. ಸಿಂಪಲ್ ಅಲ್ವಾ? ಇದು ಉಷ್ಣ ಪ್ರವಾಹ ಆಗಿರುತ್ತೆ. ಈಗ 6 ನೆನಪಲ್ಲಿ ಇಟ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ಉಷ್ಣ ಪ್ರವಾಹ ಕೇಳಿದ್ದಾನೆ. ಈಗ ನೋಡಿ, ಒಯೋಶಿಯೋ ಕರೆಂಟ್, ಓಕ್ಸೋ ಕರೆಂಟ್. ಫಸ್ಟ್ ಇದೆರಡು ಚೆಕ್ ಮಾಡೋಣ. ಒಯೋಶಿಯೋ ಕರೆಂಟ್, ಓಕ್ಸೋ ಕರೆಂಟ್ ಇಲ್ಲಿ ಇದೆಯಾ? ಓಕ್ಸೋ ಕರೆಂಟ್ ಇಲ್ಲಿ ಇದೆಯಾ? ಎಸ್. ಕ್ಯಾಲಿಫೋರ್ನಿಯಾ ಕರೆಂಟ್ ನ ಒಯೋಶಿಯೋ ಕರೆಂಟ್ ಅದಕ್ಕೆ ಹೇಳಿದ್ದೆ, ನೋಡಿದ್ರಾ? ಸಿ, ಇಲ್ಲಿ ನಾವು ಅದನ್ನೇ ನಾನು ಹೇಳಿದ್ ನಿಮ್ಗೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪೆರು ಕರೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಶೀತ ಪ್ರವಾಹ, ಇದು ಕೂಡ ಶೀತ ಪ್ರವಾಹ. ಹೆಂಗ್ ಗೊತ್ತಾಗ್ತದೆ ಸರ್? ಸರ್ ಶೀತ ಪ್ರವಾಹ ಅಂದ್ರೆ ನಮ್ಗೆ ಪೆರು ಕೋಸ್ಟ್ ಇದೆ. ಇಲ್ಲಿ ನೋಡಿ ಎರಡನೇದು ಯಾವುದು? ಹೊಂಬಡೋಲ್ಡ್ ಕರೆಂಟ್ ಅಂತ ಕೂಡ ಕರಿತೀವಿ. ಇದನ್ನ ಹೊಂಬಡೋಲ್ಡ್ ಕರೆಂಟ್ ಅಥವಾ ಪೆರು ಕರೆಂಟ್ ಅಂತ ಕೂಡ ಕರಿತೀವಿ. ಪೆರು ಪ್ರವಾಹ ಅಥವಾ ಹೊಂಬಡೋಲ್ಡ್ ಪ್ರವಾಹ ಅಂತ ಕೂಡ ಕರಿತೀವಿ. ಶೀತ. ಶೀತ ಯಾಕೆ ಸರ್? ಇಲ್ಲಿ ಯಾವ ಕಲರ್ ಇದೆ? ಬ್ಲೂ ಕಲರ್ ಇದೆ. ಉಷ್ಣ ಆದ್ರೆ ಇಲ್ಲಿ ನಮ್ಗೆ ರೆಡ್ ಕಲರ್ ಇದೆ. ಸರ್ ಬ್ಲೂ ಕಲರ್ ಯಾಕೆ ಶೀತ ಆಗುತ್ತೆ? ಇದನ್ನ ಕಾನ್ಸೆಪ್ಟ್ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ ಸ್ನೇಹಿತರೆ. ನಾನು ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನಿಮ್ಗೆ ಚೆಕ್ ಮಾಡಿ. ಅಲ್ಲಿ ಉಷ್ಣೋದಕ ಪ್ರವಾಹ ಹೆಂಗಾಗುತ್ತೆ, ಶೀತೋದಕ ಪ್ರವಾಹ ಹೆಂಗಾಗುತ್ತೆ, ಸಪರೇಟ್ ನಿಮ್ಗೆ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ತಗೊಂಡು ಸಪರೇಟ್ ಆಗಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ದಯವಿಟ್ಟು ಆ ಕಾನ್ಸೆಪ್ಟ್ ನೋಡಿ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು, ಈಗ ಇಲ್ಲಿ ಪೆರು ಅಂತ ಕೊಟ್ಟಿಲ್ಲ, ಇಲ್ಲಿ ಏನ್ ಕೊಟ್ಟಿದ್ದ? ಹಂಬಡೋಲ್ಟ್ ಅಂತ ಕೊಟ್ಟಿದ್ದಾನೆ, ಪೆರು ಅಂತ ಕೊಟ್ಟಿಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಗೆ ಅದನ್ನ ಓದ್ತಾ ಇದ್ರೆ ಅರ್ಥ ಆಗ್ಬೇಕು. ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಫೈನ್, ನೆಕ್ಸ್ಟ್ ಬಂದ್ಬಿಡ್ತೀನಿ. 2018ರ ಏಷ್ಯನ್ ಗೇಮ್ಸ್ ನ ಶೂಟಿಂಗ್ ನಲ್ಲಿ ಪ್ರತ್ಯೇಕ ಬಂಗಾರದ ಪದಕವನ್ನು ಗೆದ್ದ ಭಾರತದ ಮೊದಲ ಮಹಿಳೆ ಯಾರು? ಓಕೆ, ಇದು 2018ರ ಪತ್ರಿಕೆಯಿಂದ ಅವ ಕರೆಂಟ್ ಅಫೇರ್ಸ್. ಫೈನ್, ಇದು ರೈಟ್ ಆನ್ಸರ್ ಮನು ಬಕೇರ್, ರಂಕಿತ ರೈನಾ, ಮೆಹುಕಿ ಘೋಷ್, ರಾಹಿ ಸೋನ್ಬತ್. ರೈಟ್ ಆನ್ಸರ್ ರಾಹಿ ಸೋನ್ಬತ್. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಬೇಡ, ಹಳೆ ಕರೆಂಟ್ ಅಫೇರ್ ಬಗ್ಗೆ ಡಿಸ್ಕಸ್ ಮಾಡೋದು. ಓಕೆ, ಇದು ಕೂಡ ಕರೆಂಟ್ ಅಫೇರ್ ನೋಡಿ. ಕರೆಂಟ್ ಅಫೇರ್ಸ್ CA ಅಂತ ಹೇಳ್ಬೋದು. ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡ್ ಅನ್ನು ಮುರಿದಿದ್ದಾರೆ ಅಂದ್ರೆ ಬ್ರೇಕ್ ಮಾಡಿದ್ರು. ಜೆನೆಟಿಕ್ ಕೋಡ್ ನ, ಆ ಒಂದು ತಳಿಯ ಜೆನೆಟಿಕ್ ಕೋಡ್ ನ ಬ್ರೇಕ್ ಮಾಡಿದ್ರು. ಅದ್ರಲ್ಲಿ ಏನಿದೆ? ಸೊ ಅದು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ನಾವು ಅದಕ್ಕೆ ಏನ್ ಬೇಕಾರೋ ಅಕ್ಕಿ ನಾವೇನ್ ಮಾಡ್ಬೋದು? ಜೆನೆಟಿಕ್ ಮಾಡಿಫಿಕೇಶನ್ ಮಾಡ್ಬೋದು. ಯಾವುದು? ಇದು ಕೂಡ ಆಗ ನ್ಯೂಸ್ ಅಲ್ಲಿ ಇತ್ತು, ಗೋಧಿ ಬೆಳೆ. ರೈಟ್ ಆನ್ಸರ್ ಗೋಧಿ ಬೆಳೆ. ಓಕೆ, ಗೋಧಿಯ ಜೆನೆಟಿಕ್ ನ ಅವರು ಮಾಡಿದ್ದಾರೆ. ಈಗ ಏನ್ ಮಾಡ್ಬೋದು? ಅದನ್ನ ಮಾಡಿಫೈ ಮಾಡಿ ಜೆನೆಟಿಕ್ಲಿ ಮಾಡಿಫೈಡ್ GM ಕ್ರಾಪ್ ಮಾಡ್ಬೋದು, ಅದನ್ನ GM ಬೆಳೆ ಮಾಡ್ಬೋದು ಅಲ್ವಾ? ನೆಕ್ಸ್ಟ್ ಬನ್ನಿ. ಈ ಕೆಳಗಿನಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ? ಸರ್ ಫಂಡಮೆಂಟಲ್ ರೈಟ್ಸ್ ನ ಯಾವ್ದು ಸಂರಕ್ಷಿಸುತ್ತೆ? ಶಾಸಕಾಂಗನ, ಕಾರ್ಯಾಂಗನ, ರಾಜಕೀಯ ಪಕ್ಷ, ನ್ಯಾಯಾಂಗನ? ಸಿಂಪಲ್ ಕ್ವಶನ್ ಇದು. ಎಸ್, ರೈಟ್ ಆನ್ಸರ್ ನ್ಯಾಯಾಂಗ. ಯಾವುದು ಸರ್? 32ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ ಅಲ್ವಾ? 226ನೇ ವಿಧಿ ಅನ್ವಯ, ಆರ್ಟಿಕಲ್ ಅನ್ವಯ ಹೈಕೋರ್ಟ್ ಅಲ್ವಾ ಸರ್? ಸಿಂಪಲ್. ಫೈನ್, ನೆಕ್ಸ್ಟ್ ಬನ್ನಿ. ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಯಾವ ವರ್ಷ ನಡೆಯಿತು? ಎಸ್, ವೆರಿ ಇಂಪಾರ್ಟೆಂಟ್. 1950 ಜನವರಿ 26 ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ ಅಂದ್ರೆ ಚಾಲ್ತಿಗೆ ತರ್ತೀವಿ ನಮ್ಮ ಸಂವಿಧಾನನ. ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡ್ತೀವಿ. 1951ರಲ್ಲಿ ಎಲೆಕ್ಷನ್ ನಡೆಯುತ್ತೆ. ಓಕೆ,
ಸಾಮಾನ್ಯ ಚುನಾವಣೆ ಫಸ್ಟ್ 1951 ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಬನ್ನಿ. ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು? ಈಗ ತಾನೇ ಡಿಸ್ಕಸ್ ಮಾಡೋದು. ಎಷ್ಟು ಸರ್ ಅದು? 32ನೇ ವಿಧಿ ಅಲ್ವಾ? ಸರ್ವೋಚ್ಚ ನ್ಯಾಯಾಲಯ ಕೇಳಿದ್ರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೇಳಿದ್ರೆ 226 ಹಾಕ್ಬೇಕಾಗಿತ್ತಲ್ವಾ? ಸೊ 32ನೇ ವಿಧಿ ಇದು ಯಾವ್ದು ಸರ್? ಇದು ಇದರಲ್ಲಿ 5 ರೀತಿಯ ರಿಟ್ಗಳು ಬರ್ತವೆ 32ನೇ ವಿಧಿ ಅನ್ವಯ ಅಲ್ವಾ? ಸೊ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಎರಡು ಕೂಡ ಈ ರಿಟ್ಗಳನ್ನ ಮೂಲಭೂತ ಹಕ್ಕುಗಳಿಗೋಸ್ಕರ ಮಾಡಬಹುದು. 5 ರೀತಿಯ ರಿಟ್ಗಳ ಬಗ್ಗೆ ತಿಳ್ಕೋಬೇಕು. ಕಂಪ್ಲೀಟ್ ಚಾಪ್ಟರ್ ವೈಸ್ ವಿಡಿಯೋ ಕೂಡ ನಾವು ಇದ್ರ ಬಗ್ಗೆ ಪೊಲಿಟಿ ಬಗ್ಗೆ ಮಾಡಿದೀವಿ. ಯು ಕ್ಯಾನ್ ರೆಫರ್ ಇನ್ ಅವರ್ ಪ್ಲೇ ಲಿಸ್ಟ್ ಅಲ್ಲೇ ಇದೆ ಸ್ನೇಹ. ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಭಾರತದಲ್ಲಿ ಯಾವ ತಾರೀಕಿಗೆ ಕಿಸಾನ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಇದು ಕೂಡ ಸಿಂಪಲ್. ಡಿಸೆಂಬರ್ 23ನೇ ತಾರೀಕಿಗೆ ನಾವು ಕಿಸಾನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇಂಡಿಯಾದಲ್ಲಿ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಬರೋಣ. ಇನ್ಫೋಸಿಸ್, ಇದು ಕೂಡ ಕರೆಂಟ್ ಅಫೇರ್. ಇನ್ಫೋಸಿಸ್ ನ ಹೊಸ ಮುಖ್ಯ ನಿರ್ವಹಣಾಧಿಕಾರಿ ಮತ್ತು ಆಡಳಿತ ನಿರ್ದೇಶಕರಾಗಿ ಯಾರ ಅಧಿಕಾರ ವಹಿಸ್ಕೊಂಡ್ರು? ಓಕೆ, ಅವಾಗ ಕರೆಂಟ್ ಅಫೇರ್ ಅಲ್ಲಿ ಇತ್ತು. ಯಾರು ಸರ್ ಅವರು? ಮೈಕಲ್ ಎಸ್, ನಂದನ್ ನೀಲಕಣಿ ಅಲ್ಲ, ಸಲೀಲ್ ಪರೇಖ್ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಎಗೇನ್ ನೋಡಿ, ಇದು ಆಗಿನ ಕರೆಂಟ್ ಅಫೇರ್. ಇವಾಗಲೂ ಒಂದು ಕರೆಂಟ್ ಅಫೇರ್ ಇದೆ. ಈಗ 2 ದಿನದ ಮುಂಚೆ ಆಗಿತ್ತು. ಏನು? ಮೈಕ್ರೋಸಾಫ್ಟ್ ಅಲ್ವಾ? ಮೈಕ್ರೋಸಾಫ್ಟ್ ನ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಗಿ ಭಾರತದ ಮೂಲದವರು ಅಧಿಕಾರ ಮೊದಲು ಸಿಇಒ ಆಗಿದ್ರು, ಈಗ ಅಧ್ಯಕ್ಷರಾಗಿದ್ದಾರೆ. ಯಾರವರು? ಕಮೆಂಟ್ ಮಾಡ್ತೀರಾ? ಎಸ್, ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ. ಇದು ಕರೆಂಟ್ ಅಫೇರ್ ಈ ವರ್ಷದ್ದು ಅಲ್ವಾ? ಇದನ್ನ ಕೇಳ್ತಕ್ಕಂತ PSL ಕೇಳ್ತಕ್ಕಂತ ಚಾನ್ಸಸ್ ಇದೆ. ಫೈನ್, ಬನ್ನಿ. ವಿಂಗ್ಸ್ ಆಗ ತುಂಬಾ ನ್ಯೂಸ್ ಅಲ್ಲಿ ಇತ್ತಿದ್ದು 2018-19 ತುಂಬಾ ನ್ಯೂಸ್ ಅಲ್ಲಿ ಇತ್ತಿದ್ದು. ವಿಂಗ್ಸ್ ಎಂಬ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. VoIP ಅಂದ್ರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಆಧಾರಿತ ದೂರವಾಣಿ ವ್ಯವಸ್ಥೆಯನ್ನು ಯಾವ ಟೆಲಿಕಾಂ ಕಂಪನಿಯು ಪ್ರಾರಂಭಿಸಿದೆ? ಯಾವ್ದು ಸರ್? ಇದು BSNL. ಇಲ್ಲೇ ಕೊಟ್ಟಿದ್ದೀನಿ. ಇದೇನು ಅಂದ್ರೆ ಒಂದು ರೀತಿ ಆ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. BSNL ವಿಂಗ್ಸ್ ಅನ್ನ ಆಪ್ ತಗೊಂಡ್ಬಿಟ್ರೆ ಆಯ್ತು. ಇಲ್ಲಿಂದ ಯಾವುದೇ ಮೊಬೈಲ್ಗೆ ದಿಸ್ ಇಸ್ ಡಿಫ್ರೆಂಟ್. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ದಿಸ್ ಇಸ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ನಾವು ವಾಟ್ಸ್ಆಪ್ ಮುಖಾಂತರ, ಟೆಲಿಗ್ರಾಮ್ ಮುಖಾಂತರ ಮಾಡ್ತೀವಲ್ಲ, ಅಲ್ಲಿ ಏನಾಯ್ತು, ಇಲ್ಲಿ ಅಲ್ಲೂ ವಾಟ್ಸ್ಆಪ್ ಇರಬೇಕು, ಅವ್ರ ಹತ್ರ ಟೆಲಿಗ್ರಾಮ್ ಇರ್ಬೇಕು. ಬಟ್ ಇದಕ್ಕೆ ಆತರ ಅಲ್ಲ. ವಿಂಗ್ಸ್ ಅಂತ ತಗೊಂಡ್ಬಿಟ್ರೆ ಇಲ್ಲಿ ಇಂಟರ್ನೆಟ್ ಮುಖಾಂತರ ಯಾವುದೇ ನಂಬರ್ಗೆ ಕಾಲ್ ಮಾಡಬಹುದು. ಅದಕ್ಕೆ ಅವ್ರ ಹತ್ರ ವಿಂಗ್ಸ್ ಇರಬೇಕು ಅಂತೇನಿಲ್ಲ. ಓಕೆ, ದಿಸ್ ಇಸ್ ದ ಮೋಸ್ಟ್ ಯೂನಿಕ್ ಥಿಂಗ್ ನಮ್ಮ BSNL ಇಂದ ಮಾಡಿದ್ದ ಅವಾಗ 2018. BSNL ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಇತ್ತೀಚೆಗೆ ಸಾವನ್ನಪ್ಪಿದ ಟ್ರಿನಿಡಾಡ್ ನಲ್ಲಿ ಜನಿಸಿದ ಮೂಲತಃ ಭಾರತ ಲೇಖಕರಾದ ದಿವಂಗತ VS ನೈಪಾಲ್ ಅವರ ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ಸೇರುವುದಿಲ್ಲ? ಓಕೆ, ಇದು ಕರೆಂಟ್ ಅಫೇರ್. ಅವಾಗ ಅವರು ದಿವಂಗತರಾಗಿದ್ರು. ಸೊ ಇವಾಗ ನೋಡಿ, ಸಿದ್ಧಲಿಂಗಯ್ಯನವರಿಲ್ಲ, ದಲಿತ ಕವಿ ಸಿದ್ಧಲಿಂಗಯ್ಯ ಅಲ್ವಾ? ಸೊ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದೇ ಎಕ್ಸಾಮ್, PSI ಆಗ್ಲಿ, SD ಆಗ್ಲಿ, ಗ್ರೂಪ್ C ಆಗ್ಲಿ ಕೇಳ್ತಾನೆ. ಯಾಕಂದ್ರೆ ಇವಾಗ ಅದೇ ಬರೋದು ಎಕ್ಸಾಮ್ ನೆಕ್ಸ್ಟ್ ಅಲ್ವಾ? ಫೈನ್. PC ಆಗ್ಲಿ. ಸೊ ಇಲ್ಲಿ ಯಾವ್ದು ಸರ್ ರೈಟ್ ಆನ್ಸರ್? ಯಾವ್ದು ರೈಟ್ ಆನ್ಸರ್ ಹೇಳ್ತೀರಾ? ಯಾವ್ದು ಸೇರುವುದಿಲ್ಲ ಅಂತ ಕೇಳಿರೋದು. ಎಸ್, ದ ಮೆರೇನ್ ಆಫ್ ದ ಡೇ, ಇದು ಸೇರಲ್ಲ. D is the right answer. ಓಕೆ, ನೆಕ್ಸ್ಟ್ ಬನ್ನಿ. ಅದು CA ನಾಟ್ ನೆಸೆಸರಿ, ಡಿಸ್ಕಸ್ ಮಾಡೋದು ನೆಸೆಸಿಟಿನೇ ಇಲ್ಲ, ಅದು ಬಿಟ್ಬಿಡೋಣ. ಕರೆಂಟ್ ಅಫೇರ್ 2018 ಬಿಟ್ಬಿಡೋಣ ಸ್ನೇಹಿತರೆ. ಓಕೆ, ಜಗತ್ತಿನ ಅಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಇಂಪಾರ್ಟೆಂಟ್. ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ, ನಾವು ಯಾವ್ದಕ್ಕೆ ಹೆಚ್ಚು ಗಮನ ಕೊಟ್ಟು ಕರೆಂಟ್ ಅಫೇರ್ ಅಲ್ಲಿ ಮಾಡ್ಕೋಬೇಕು. ನೋಡಿ, ಕರೆಂಟ್ ಅಫೇರ್ SDL ಕೇಳೋದೇ ಬೇರೆ, FDL ಕೇಳೋ ರೀತಿ ಬೇರೆ, PSL ಕೇಳೋ ರೀತಿ ಬೇರೆ. PSL ಗೆ ಒಂದು ಸೆಟ್ ಆಫ್ ಥಿಂಗ್ಸ್ ಅವರು KSP ಇಂದ ಕಂಡಕ್ಟ್ ಆಗೋದು ಕೇಳ್ತಾರೆ. ಸಿಂಪಲ್. KSP ಅವರು ಒಂದು ರೀತಿಯ ಕರೆಂಟ್ ಅಫೇರ್ ಫಾಲೋ ಮಾಡ್ತಾರೆ, KPS ಒಂದು ರೀತಿ ಮಾಡ್ತಾರೆ, KEA ಅವರು ಒಂದು ರೀತಿ ಕರೆಂಟ್ ಅಫೇರ್ ಫಾಲೋ ಮಾಡ್ತಾರೆ. ಸಿಂಪಲ್ ಅಲ್ವಾ? ನೆಕ್ಸ್ಟ್ ಬನ್ನಿ. ಜಗತ್ತಿನ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು? ಓಕೆ, ಅಂದ್ರೆ ನಮ್ಮ ಯುನೆಸ್ಕೋ ಬಯೋಸ್ಫಿಯರ್ ಲಿಸ್ಟ್ ಅಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಒಂದು ಬಯೋಸ್ಫಿಯರ್ ಇದೆ, ಜೀವಗೋಳ ರಿಸರ್ವ್ಸ್ ಇದೆ. ಎಷ್ಟು ಅದು ಅಂತ 11 ಇದೆ. ಓಕೆ, ಯುನೆಸ್ಕೋಲಿ ಜಗತ್ತಿನಲ್ಲಿ ಲಿಸ್ಟ್ ಅಲ್ಲಿ ನಮ್ಮ ಭಾರತದ 11 ಜೀವಗೋಳದ ಒಂದು ಕಾಯ್ದಿಟ್ಟ ಜೀವಗೋಳ ಅಂದ್ರೆ ಬಯೋಸ್ಫಿಯರ್ ರಿಸರ್ವ್ಸ್ ಲಿಸ್ಟ್ ಅಲ್ಲಿ ಇದೆ 11. ಹಾಗಾದ್ರೆ ಭಾರತದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಅಟ್ ಪ್ರೆಸೆಂಟ್ ಭಾರತದಲ್ಲಿ 18 ಇದೆ ಅಲ್ಲ ಸರ್? 18 ಇದೆ, ನ್ಯೂಲಿ ಆಡೆಡ್. ಇದು ಟೋಟಲ್ 18 ಇದೆ. ಎಲ್ಲೆಲ್ಲಿ ಏನಿದೆ ಅಂತ ಲಿಸ್ಟ್ ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಕೇಳಬಹುದು. ಮತ್ತೆ ಇನ್ನೊಂದು ಕೇಳ್ತಾನೆ, ಈ ಬಯೋಸ್ಫಿಯರ್ ಅಂದ ತಕ್ಷಣ ಎಗೇನ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಕೋರ್ ಏರಿಯಾ, ಬಫರ್ ಝೋನ್, ಟ್ರಾನ್ಸಿಷನ್ ಏರಿಯಾ ಅಂತ ಬರುತ್ತೆ. ಕೋರ್ ಏರಿಯಾದಲ್ಲಿ ಯಾವ ಆಕ್ಟಿವಿಟಿ ಮಾಡ್ಬೋದು ಇವೆಲ್ಲ ತಿಳ್ಕೋಬೇಕು. ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಸರ್, ಇವೆಲ್ಲ ಕೇಳಿದಾನೆ ಕೂಡ ಪ್ರೀವಿಯಸ್ ಅಲ್ಲಿ. ಕೋರ್ ಏರಿಯಾದಲ್ಲಿ ಏನು ಮಾಡಕ್ಕಾಗಲ್ಲ, ಅದು ಸ್ಪೆಷಲಿ ಹ್ಯೂಮನ್ ಆಕ್ಟಿವಿಟಿಗೆ ಬ್ಯಾಂಡ್ ಅಲ್ಲಿ. ಅಂದ್ರೆ
ತುಂಬಾ ರೇರ್ ಕೇಸಲ್ಲಿ ಒಂದಷ್ಟು ರಿಸರ್ಚ್ಗೆ ಅವರು ಬಿಟ್ಕೊಡ್ಬೋದು ಅಷ್ಟೇ. ಇನ್ನು ಕೋರ್ ಏರಿಯಾ ಇಂದ ಹೊರಗೆ ಬಂದ್ರೆ ಟ್ರಾನ್ಸಿಷನ್ ಝೋನ್ ಅಂತ ಏನ್ ಕರಿತೀವಿ, ಈ ಬ್ಲೂ ಕಲರ್ ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಎಜುಕೇಶನಲ್ ಟ್ರೈನಿಂಗ್ ರಿಸರ್ಚ್ ಆ ಕೆಲಸಗಳು ಇಲ್ಲಿ ಮಾಡ್ಬೋದು. ಓಕೆ, ಹ್ಯೂಮನ್ ಆಕ್ಟಿವಿಟಿ ಇರಲ್ಲ. ಅಗೇನ್ ಟ್ರಾನ್ಸಿಷನ್ ಝೋನ್ ಅಂತ ಏನಿರುತ್ತೆ ಇಲ್ಲಿಂದ ಹೊರಗಡೆ, ಅಲ್ಲಿ ಹ್ಯೂಮನ್ ಆಕ್ಟಿವಿಟಿ ಇರುತ್ತೆ. ಹ್ಯೂಮನ್ ಆಕ್ಟಿವಿಟಿ ಅಂತಂದ್ರೆ ರೆಸ್ಟೋರೆಂಟ್ಗಳಾಗಿರ್ಬೋದು, ಹೊಲ ಗದ್ದೆಗಳಾಗಿರ್ಬೋದು, ಈ ಕೆಲಸಗಳು ಮಾಡ್ಬೋದು. ಇದು ಕೂಡ ನೀವು ತಿಳ್ಕೊಬೇಕು. ಟೋಟಲ್ ನೇಮ್ ಕೊಟ್ಟಿದ್ದೀನಿ, ಒಟ್ಟು 11 ಯುನೆಸ್ಕೋಲಿ ಇರ್ತಕ್ಕಂಥ ಭಾರತದ ಬಯೋಸ್ಫಿಯರ್ಸ್. ಓಕೆ, ಜೀವಗೋಳ ಕಾಯ್ದಿರಿಸಿದ ಜೀವಗೋಳ ಲಿಸ್ಟ್ ಯಾವಾಗ ಯಾವ್ದಾಯ್ತು ಅಂತ, ಮತ್ತೆ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಒಂದ್ಸಲ ಯು ಕ್ಯಾನ್ ಗೋ ಥ್ರೂ ದಿಸ್ ಸ್ನೇಹಿತರೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ರೀಸೆಂಟ್ ಆಗಿ 2018 ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ ಸೈಡ್ ಆಗಿದೆ, ಪಾರ್ಟ್ ಆಫ್ ನಾರ್ತ್ ಅಂಡ್ ವೆಸ್ಟ್ ಸಿಕ್ಕಿಂ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ ಫೈನ್. ನೆಕ್ಸ್ಟ್ ಬನ್ನಿ, ಕರ್ನಾಟಕದ ಪೊಲೀಸ್ ಫ್ಲಾಗ್ ಡೇ ಬಾವುಟ ದಿನ ಓಕೆ ಯಾವಾಗ ಆಚರಿಸ್ತೀವಿ? ಏಪ್ರಿಲ್ 2 ಆಚರಿಸ್ತೀವಿ. ಸೊ ಬಿ ಇಸ್ ದ ರೈಟ್ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಬನ್ನಿ, ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮಾಬ್ ಲಿಂಚಿಂಗ್ ಅಂತ ಕರಿತೀವಿ. ಮಾಬ್ ಲಿಂಚಿಂಗ್ ಅಂತ ಕರಿತೀವಿ. ಇಲ್ಲೇ ನೋಡಿ, ಅಲ್ಲಿ ಮಾಬ್ ಲಿಂಚಿಂಗ್ ಅಂತ ಕರಿತೀವಿ. ಮತ್ತು ಹಿಂಸೆಯ ವಿರುದ್ಧ ಕಾನೂನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಸಮಿತಿಯನ್ನು ಸೂಚಿಸಿದೆ. ಅದು ಯಾವ ಸಮಿತಿ? ಮಾಬ್ ಲಿಂಚಿಂಗ್ ಅಂತ ಗೊತ್ತಾಯ್ತಲ್ವಾ? ಈಗ ಯಾರಾದ್ರೂ ಹಸುಗಳನ್ನ ಅಥವಾ ದನಗಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ, ಓಕೆ, ಸೊ ಅವ್ರ ವಿರುದ್ಧ ಏನಾಗೋದು, ದಂಗೆಯಲ್ಲಿ ನಮ್ಮ ಕಾನೂನನ್ನ ನಮ್ಮ ಕೈಗೆ ತಗೊಂಡು ಅವ್ರನ್ನ ಹೊಡೆಯೋದು ಮಾಡೋದು, ಮತ್ತೊಂದು ಮಾಡೋದು. ಓಕೆ, ಸೊ ಇದನ್ನ ಮಾಬ್ ಲಿಂಚಿಂಗ್ ಅಂತ ಕರಿತೀವಿ. ಅಂದ್ರೆ ಹ್ಯೂಮನ್ ಮೇಲೆ ಹ್ಯೂಮನ್ ಮಾಡಬಾರ್ದು, ಕೊಲ್ಲುತನ ಮಾಡಬಾರ್ದು, ಅದನ್ನ ಮಾಬ್ ಲಿಂಚಿಂಗ್ ಅಂತ ಕರೆಯೋದು. ಓಕೆ, ಸೊ ರೈಟ್ ಆನ್ಸರ್ ರಾಜೀವ್ ಗೌಬಾ ಸಮಿತಿ. ಓಕೆ, ಇವ್ರದ್ದು ಒಂದು ಸಮಿತಿನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಮಾಡಿ ಇದ್ರ ವಿರುದ್ಧ ಏನ್ ಕೈಗೊಳ್ಳಬೇಕು ಅಂತ ಒಂದಷ್ಟು ಲಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬನ್ನಿ, ನಾಗರಿಕ ರಾಷ್ಟ್ರೀಯ ನೋಂದಣಿ ಮೊದಲ ಕರಡು. ಓಕೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅಂತ ಕರಿತೀವಿ. ಮೊದಲ ಡ್ರಾಫ್ಟ್ ಬಿಡುಗಡೆ ಆಯ್ತು. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಸಿಂಪಲ್ ಕ್ವಶನ್ ಇದು, ಅಸ್ಸಾಂ ಅಲ್ವಾ. ಇದಾದ್ಮೇಲೆ ಕ್ಯಾಬ್ ಬಿಲ್ ಬಗ್ಗೆ ಕೇಳ್ಬೋದು, CAA ಅಲ್ವಾ, ಇದ್ರ ಬಗ್ಗೆ ಕೇಳ್ಬೋದು ನಿಮ್ಗೆ, ಇದ್ರ ಬಗ್ಗೆ ತಿಳ್ಕೊಬೇಕು. ಫೈನ್ ಸರ್, ಅಲ್ಲಿ ಎಷ್ಟು ರಾಜ್ಯ, ಇದು ಯಾವ ರಾಜ್ಯ ಬಿಟ್ಟು ಎಕ್ಸೆಪ್ಷನ್ ಅಂತ ಕೇಳ್ಬೋದು. ಓಕೆ, ಕ್ಯಾಬ್ ಬಿಲ್ ನಾವು ಅಸ್ಸಾಂ ಬಿಟ್ಟು ಮಾಡ್ತಾ ಇರೋದು ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ಅಲ್ಲಿ ನಮಗೆ ನಮ್ಮ ದೇಶದಲ್ಲಿ ಘೋಷಿತವಾಗಿರ್ತಕ್ಕಂಥ ರೆಕಗ್ನೈಸ್ಡ್ ಆಗಿರ್ತಕ್ಕಂಥ ಪ್ರಮುಖ 6 ಏನೋ ಮೈನಾರಿಟಿ ಧರ್ಮಗಳು ಯಾವುದು ಅಂತ ಕೇಳ್ಬೋದು. 6 ಇದೆ, ಯಾವ್ದು ಕಮೆಂಟ್ ಸೆಕ್ಷನ್ ತಿಳಿಸಿ. ಇವೆಲ್ಲ ಇಂಪಾರ್ಟೆಂಟ್ ಕ್ಯಾಬ್ ಬಿಲ್ ಬಗ್ಗೆ. ನೆಕ್ಸ್ಟ್ ಬನ್ನಿ, 2018 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು. ಇದು ಕರೆಂಟ್ ಅಫೇರ್. ಅವಾಗ ವಿನೋದ್ ಖನ್ನಾ. ಈಗ ಲೇಟೆಸ್ಟ್ ಆಗಿ 2020 ಯಾರು ಸರ್ ಘೋಷಣೆ ಮಾಡಿದ್ರಲ್ಲ, ಯಾರು? ರಜನಿಕಾಂತ್. 2020 ಘೋಷಣೆ ಮಾಡಿದ್ರಲ್ವಾ? ಫೈನ್. ನೆಕ್ಸ್ಟ್ ಬನ್ನಿ, ಜಪಾನ್ ದ್ವೀಪ ಸಮುದಾಯದ ಯಾವ ದ್ವೀಪದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಿವೆ? ಯಾವ್ದಲ್ಲಿ? ಹಿರೋಶಿಮಾ, ನಾಗಸಾಕಿ. ಜಪಾನ್ ನ ಫಸ್ಟ್ ಮ್ಯಾಪ್ ಬೇಸ್ಡ್ ಕ್ವಶನ್ ಇದು, ವರ್ಲ್ಡ್ ಮ್ಯಾಪ್ ಬೇಸ್ಡ್ ಕ್ವಶನ್. ಅದಕ್ಕೆ ವರ್ಲ್ಡ್ ಮ್ಯಾಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಈ ತರ ಮಾಡಿದೀವಿ ಸರ್. ಇದಕ್ ನೋಡಿ, PSI ಗೆ ಹೆಲ್ಪ್ ಆಗ್ಲಿ ಅಂತಾನೆ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಂಡ್ ಬರ್ತೇನೆ. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಮಿಸೈಲ್ಸ್ ಬಗ್ಗೆ ಓಕೆ ಕೇಳ್ತಾನೆ, ಸಬ್ಮೆರನ್ಸ್ ಬಗ್ಗೆ ಕೇಳ್ತಾನೆ. ಇದೇ ಕ್ವಶನ್ಸ್ ತಗೊಂಡಿದ್ದೀನಿ, ತೋರಿಸ್ತೇನೆ ನಿಮ್ಗೆ. ಮತ್ತೆ PSI ರಿಲೇಟೆಡ್ ಈ ಮ್ಯಾಪ್ ಬೇಸ್ಡ್ ಈಗ ತರ 4 ಭಾಗಗಳು ಮಾಡಿದ್ದೀನಿ, 4 ವಿಡಿಯೋಸ್. ಐ ಥಿಂಕ್ 3 ಅನ್ಕೋತೀವಿ, 3 ಮಾಡಿದೀವಿ. ಕರೆಂಟ್ ಅಫೇರ್ ರಿಲೇಟೆಡ್ 1 ವರ್ಷದಿಂದ ಏನೇನಾಗಿದೆ ಮ್ಯಾಪ್ ಬೇಸ್ಡ್. ಓಕೆ, ಜಿಯೋಗ್ರಫಿ ಬೇಸ್ಡ್ ಮಾಡಿದ್ದೀನಿ. ಈಗ ರೀಸೆಂಟ್ ಆಗಿ ಒಂದ್ 10 days ಬ್ಯಾಕ್ ಕಂಪ್ಲೀಟ್ ಆಗಿದೆ. ದಯವಿಟ್ಟು ನೋಡಿ, ಅದು ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಈಗ ನೋಡಿ, ಹಿರೋಶಿಮಾ ಮತ್ತು ನಾಗಸಾಕಿ ಅವಾಗ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಎಷ್ಟೋ ವರ್ಷ ಆಗಿತ್ತು, ಹಾಗಾಗಿ ನ್ಯೂಸ್ ಅಲ್ಲಿ ಇತ್ತು ಆಗಿ. ಸೊ ಇದು ಯಾವ ದ್ವೀಪದಲ್ಲಿದೆ? ಕ್ರಮವಾಗಿ ಹುನ್ಶು ಮತ್ತೆ ಕ್ಯೂಶು ಇಸ್ ರೈಟ್ ಆನ್ಸರ್. ತೋರಿಸ್ತೀನಿ ನಿಮ್ಗೆ, ಇಲ್ಲಿ ನೋಡಿ, ಇದು ಜಪಾನ್ ಮ್ಯಾಪ್. ಅಕೈಡೋ, ಹೊನ್ಶು, ಶಿಕಾಕೋ, ಕ್ಯೂಶು ಇದು ಪ್ರಮುಖವಾಗಿ 4 ದ್ವೀಪಗಳು ಸೇರಿ ಜಪಾನ್ ಆಗಿದೆ. ಇಲ್ಲಿ ಹಿರೋಶಿಮಾ ಇದೆ ನೋಡಿ, ಹಿರೋಶಿಮಾ ಇರೋದು ಹೊನ್ಶುಲಿ. ಓಕೆ, ನಾಗಸಾಕಿ ಇರೋದು ಕ್ಯೂಶುಲಿ. ಇಲ್ಲಿ ನಾಗಸಾಕಿ ಇರೋದು, ಇದು ಶಿಕಾಕೋ, ಇಲ್ಲಿ ಇರೋದು ಶಿಕಾಕೋ. ಅರ್ಥ ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್ ಸರ್. ಚೈನಾ ಬೇಸ್ಡ್ ಮತ್ತೆ ಸೌತ್ ಚೈನಾ ಸಿ, ದಕ್ಷಿಣ ಸಮುದ್ರ, ಚೀನಾ ಸಮುದ್ರ, ಇವೆಲ್ಲ ಕವರ್ ಮಾಡಿದೀನಿ ಸರ್ ಕರೆಂಟ್ ಅಫೇರ್. ದಯವಿಟ್ಟು ನೋಡಿ, ಇಂಥದ್ದೆಲ್ಲ ನೀವು ಸಿ. ಇಫ್ ಯು ಫಾಲೋ ಅವರ್ ಚಾನಲ್, ನೀವು PSI ಒಂದೇ ಅಲ್ಲ, PSI ಇಂದ FDA, SBA ಇಂದ KS ಪರೀಕ್ಷೆ ನಾವು ಸ್ವಲ್ಪ ಹೈ ಲೆವೆಲ್ IAS ಲೆವೆಲ್ ಕೂಡ ಟೀಚ್ ಮಾಡ್ತೀವಿ ನಮ್ಮ ಚಾನಲ್ ಅಲ್ಲಿ. ಓಕೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫೈನ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವರು ಪಟ್ಟದಕಲ್ಲು ಮತ್ತು ಐಹೊಳೆ ಸುಂದರ ದೇಹಗಳನ್ನು ನಿರ್ಮಿಸಿದರು? ಸಿಂಪಲ್, ಇದು ಚಾಲುಕ್ಯರು ಅಲ್ವಾ? ಎ ಇಸ್ ದ ರೈಟ್ ಆನ್ಸರ್. ಚಾಲುಕ್ಯರು ಪಟ್ಟದಕಲ್ಲು ಮತ್ತು ಐಹೊಳೆ ಸುಂದರ ದೇಹಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಅದು ಹಿಸ್ಟ್ರಿ ಬೇಸ್ ನೋಡಿ, ಇವಾಗ ಹಿಸ್ಟ್ರಿ ಬಂತು. ಓಕೆ, ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಬಿರುದು ಪಡೆದವರು ಯಾರು? ಜಗದೇಕ ಮಲ್ಲ ಯಾರು ಸರ್? ಜಯಸಿಂಹ ಟು ವಿಜಯಾದಿತ್ಯ ಟು ಸೋಮಶೇಶ್ವರ. ರೈಟ್ ಆನ್ಸರ್ ಅದು
ಜಯಸಿಂಹ 2ಗೆ ಜಗದೇಕ ಮಲ್ಲ ಅಂತ ಬರುತ್ತಿತ್ತು. ಓಕೆ, ಅರ್ಥ ಮಾಡ್ಕೋತಾ ಬನ್ನಿ ಹೆಂಗೆ ಕೇಳ್ತಾ ಇದ್ದಾನೆ ಹಿಸ್ಟ್ರಿ ಕ್ವಶನ್ ಅಂತ. 2019 ಸಾಲ್ವ್ ಮಾಡಿದೀವಿ ಲಾಸ್ಟ್ ಈ ಒಂದು ಮಂತ್ ಬ್ಯಾಕ್. ಮಾಡೋಣ ಇನ್ನೊಂದು ಕ್ವಶನ್ ಪೇಪರ್ ಅದೇ 2019 ಎರಡು ಎಕ್ಸಾಮ್ ಆಗುತ್ತೆ. ಇನ್ನೊಂದು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡೋಣ ಇದಾದ್ಮೇಲೆ. ಓಕೆ, 2018 ಫಿಫಾ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಗೋಲ್ಡನ್ ಪ್ರಶಸ್ತಿಯನ್ನು ಗೆದ್ದ ಅತ್ಯುತ್ತಮ ಆಟಗಾರ ಯಾರು? ಯಾರು ಸರ್ ಗೋಲ್ಡನ್ ಪ್ರಶಸ್ತಿ ಗೆದ್ದಿದ್ದು? ಗೋಲ್ಡನ್ ಬಾಲ್ ಪ್ರಶಸ್ತಿ ಲೂಕಾ ಮಾಡ್ರಿಕ್. ಓಕೆ, ಈಸ್ ರೈಟ್ ಆನ್ಸರ್. ಏಕೆನ್ 2018 ಫಿಫಾ ವರ್ಲ್ಡ್ ಕಪ್ ನ ಗೆದ್ದಿದ್ದ ಟೀಮ್ ಯಾವುದು? ಕಮೆಂಟ್ ಮಾಡ್ತೀರಾ? ಎಸ್, ಟೀಮ್ ಯಾವುದು? ನೆಕ್ಸ್ಟ್ ಬನ್ನಿ. ಭಾರತದ ಮಿಸೈಲ್ ಗಳಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂದ್ರೆ ಯಾವುದು? ಸೂಪರ್ ಕ್ವಶನ್ ಸರ್. ನೋಡಿದ್ರ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಳ್ತಾ ಇದ್ದಾನೆ, ಕರೆಂಟ್ ಅಫೇರ್ ರಿಲೇಟೆಡ್. ಆಗ ಸುಮ್ನೆ ಕೇಳಲ್ಲ ಸರ್, ಸೈನ್ಸ್ ಅಂಡ್ ಟೆಕ್ನಾಲಜಿ PSL ಕೇಳ್ತಾನೆ, ಸುಮ್ನೆ ಬ್ಯಾಕ್ ಗ್ರೌಂಡ್ ಹಳೆದೆಲ್ಲ ಕೇಳಲ್ಲ. ಆವಾಗ ಯಾವ್ದು ನ್ಯೂಸ್ ಅಲ್ಲಿ ಇರುತ್ತೆ ಅದ್ರ ಬಗ್ಗೆ ಕೇಳ್ತಾನೆ. ಬ್ರಹ್ಮೋಸ್ ಇಸ್ ದ ರೈಟ್ ಆನ್ಸರ್. ಏನು ಸೂಪರ್ ಸಾನಿಕ್ ಅಂದ್ರೆ ಸಬ್ ಸಾನಿಕ್, ಸೂಪರ್ ಸಾನಿಕ್, ಓಕೆ, ಹೈಪರ್ ಸಾನಿಕ್ ಅಂತ ಹೇಳುತ್ತೆ. ಅಂದ್ರೆ ಈ ಸೂಪರ್ ಸಾನಿಕ್ ಸ್ಪೀಡ್ ಅದನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಮ್ಯಾಕ್ ಅನ್ನೋ ಒಂದು ಯೂನಿಟ್ ಇಂದ, ಆ ಒಂದು ಯೂನಿಟ್ ಇಂದ ಅಳಿತೀವಿ ಮ್ಯಾಕ್ ಅಂತ. ಮ್ಯಾಕ್ 5ಕ್ಕಿಂತ ಹೆಚ್ಚಿದ್ರೆ ಅದನ್ನ ಹೈಪರ್ ಸಾನಿಕ್ ಅಂತೀವಿ, 1ಕ್ಕಿಂತ ಹೆಚ್ಚಿದ್ರೆ ಸೂಪರ್ ಸಾನಿಕ್ ಅಂತೀವಿ. ಸಬ್ ಸಾನಿಕ್ ಅಂದ್ರೆ 1ಕ್ಕಿಂತ ಕಮ್ಮಿ ಇದ್ರೆ. ಓಕೆ, ಸೊ ಬ್ರಹ್ಮೋಸ್ ಮತ್ತೆ ಬ್ರಹ್ಮೋಸ್ 2 ಕೂಡ ನ್ಯೂಸ್ ಅಲ್ಲಿ ಇತ್ತು. ಸೊ ಇದ್ರ ಬಗ್ಗೆ ದಯವಿಟ್ಟು ಒಂದ್ಸಲ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಮಾಡ್ತೀವಿ ಇದು, ಡೋಂಟ್ ವರಿ. ಕರೆಂಟ್ ಅಫೇರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲಾಸ್ಟ್ 1 ಇಯರ್, ಲಾಸ್ಟ್ 2020 ಮಾರ್ಚ್ ಇಂದ ಏಪ್ರಿಲ್ ಇಂದ ಈ ವರ್ಷ ಮಾರ್ಚ್ ಏಪ್ರಿಲ್ ತನಕ ಯಾವ್ದಿತ್ತು ಅದನ್ನ ಕವರ್ ಮಾಡೋಣ. ಒಂದೆರಡು ವಿಡಿಯೋ ಮಾಡಿ ಪಾರ್ಟ್ ಅಲ್ಲಿ ಕವರ್ ಮಾಡೋಣ. ಓಕೆ, 2018 ಗೋಲ್ಡನ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಕೃತಿ ಅಥವಾ ಕಾದಂಬರಿ ಯಾವುದು? ಯಾವುದು ಸರ್? ದ ಇಂಗ್ಲಿಷ್ ಪೇಷಂಟ್ ಇದು ರೈಸ್ ಆನ್ಸರ್. ಇದು ಕರೆಂಟ್ ಅಫೇರ್ ಬೇಕಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ನಾಗ್ ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಯಾವುದು? ವೆರಿ ಇಂಪಾರ್ಟೆಂಟ್, ಡಿಆರ್ಡಿಒ. ಓಕೆ, ಡಿಆರ್ಡಿಒ ಪ್ರತಿ ವರ್ಷ ನ್ಯೂಸ್ ಇರುತ್ತೆ, ಆದ್ರೆ ಹೆಡ್ ಆಫೀಸ್ ತಿಳ್ಕೊಬೇಕಾಗತ್ತೆ. ಹೆಡ್ ಆಫೀಸ್ ಎಲ್ಲಿದೆ? ದೆಹಲಿಲಿದೆ. ಮತ್ತೆ ಈಗಿನ ಅದರ ಪ್ರೆಸಿಡೆಂಟ್ ಯಾರು? ಕಮೆಂಟ್ ಮಾಡ್ತಾರೆ. ಈಗಿನ ಪ್ರೆಸಿಡೆಂಟ್ ಯಾರು? ಅಧ್ಯಕ್ಷರು ಡಿಆರ್ಡಿಒದು. ಮತ್ತೆ ಇಸ್ರೋ ಅಧ್ಯಕ್ಷರು ಯಾರು? ಇಸ್ರೋ ಬ್ಯಾಂಗ್ಳೂರಲ್ಲಿ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಿಆರ್ಡಿಒ ಡೆಲ್ಲಿಲಿದೆ. ಸೊ ಇದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡಿ. ಓಕೆ, ನೆಕ್ಸ್ಟ್ ಬನ್ನಿ. ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು ಒದಗಿಸುವ ಹೊಸ ಆರ್ಟಿಕಲ್ 21A ಯಾವಾಗ ಸೇರಿಸ್ತಾರೆ ಸರ್? 80 ಯಾವ ತಿದ್ದುಪಡಿ ಮುಖಾಂತರ ಸೇರಿಸ್ತೀವಿ? 21A ಏನ್ ಹೇಳುತ್ತೆ ನಮಗೆ? ಏನ್ ಹೇಳುತ್ತೆ? 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ, ಇದು ಫಂಡಮೆಂಟಲ್ ರೈಟ್ಸ್ ಆಗುತ್ತೆ, ಅಂದ್ರೆ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. 86ನೇ ತಿದ್ದುಪಡಿ. 87ರಲ್ಲಿ ಆಕ್ಚುಲಿ ಒಂದು ಟೆರಿಟರಿ ಯೂನಿಯನ್ ಅಂದ್ರೆ ನಮ್ಮ ದೇಶದ ಒಳಗಿನ ಒಂದು ಗಡಿಗಳನ್ನ ಸ್ವಲ್ಪ ಒಂದೆರಡು ಗಡಿಗಳನ್ನ ಬೇರ್ಪಡಿಸಕ್ ಮಾಡಿರ್ತಾರೆ ಅಷ್ಟೇ. ಇದೇನ ಇಂಪಾರ್ಟೆಂಟ್ ಅಲ್ಲ. 88 ಇಂಪಾರ್ಟೆಂಟ್ ಅಲ್ಲ. ಇದೊಂದು ಯಾವ್ದೋ ಟ್ಯಾಕ್ಸ್ ರಿಲೇಟೆಡ್ ಒಂದು ಮಾಡಿರ್ತಾರೆ, ಸಿಂಪಲ್ ಟ್ಯಾಕ್ಸ್ ಗಳು. ಅವಾಗ ಇನ್ನು GST ಬಂದಿರಲ್ಲ. ಸೊ ಇದು ಇಂಪಾರ್ಟೆಂಟ್ ಅಲ್ಲ. 89 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 89ರಲ್ಲಿ ಏನಾಗುತ್ತೆ ಸರ್? 89ನೇ ತಿದ್ದುಪಡಿ ಏನ್ ಹೇಳುತ್ತೆ? ಮುಖ್ಯವಾದ ಪಾಯಿಂಟ್ ಅಂದ್ರೆ ನ್ಯಾಷನಲ್ ಕಮಿಷನ್ ಆಫ್ ಶೆಡ್ಯೂಲ್ ಟ್ರೈಬ್ ಸಪರೇಟ್ ಆಗಿ ಮಾಡ್ತಾರೆ. ಅಂದ್ರೆ ನ್ಯಾಷನಲ್ ಕಮಿಷನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಅಲ್ವಾ? ಶೆಡ್ಯೂಲ್ ಕ್ಯಾಸ್ಟ್ 338ನೇ ವಿಧಿ ಇತ್ತು, ಇದೆರಡು ಸೇರಿ ಒಂದಾಗಿತ್ತು. ಇದನ್ನ ಸಪರೇಟ್ ಬೇರ್ಪಡಿಸಿ ಸಾಂವಿಧಾನಿಕ ಸ್ಥಾನಮಾನ ಕೊಡ್ತಾರೆ. ಯಾವುದಕ್ಕೆ? ನ್ಯಾಷನಲ್ ಕಮಿಷನ್ ಆಫ್ ಶೆಡ್ಯೂಲ್ ಟ್ರೈಬ್, ಬುಡಕಟ್ಟು ಜನಾಂಗ ಒಂದು ರಾಷ್ಟ್ರೀಯ ಕಮಿಷನ್ಗೆ. ಸೊ ಇದನ್ನ 338A ವಿಧಿ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಸಪರೇಟ್ ಮಾಡಿ. ಮೊದಲು ಇದೆರಡು ಸೇರಿ ಒಂದಾಗಿತ್ತು, ಅದಕ್ಕೆ ನ್ಯಾಷನಲ್ ಕಮಿಷನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಅಂತಾನೆ ಕರಿತಾ ಇದ್ವು. ಓಕೆ, ಇದನ್ನ ಬೇರೆ ಮಾಡ್ತಾರೆ. 338ನೇ ವಿಧಿ, ಇದು 89ನೇ ತಿದ್ದುಪಡಿ ಆಗುತ್ತೆ ಅಲ್ವಾ ಸರ್? ಫೈನ್. ನೆಕ್ಸ್ಟ್ ಬನ್ನಿ. ತಿದ್ದುಪಡಿಗಳು ಮಾಡಿದೀವಿ. ತಿದ್ದುಪಡಿ ಹೆಂಗಾಗುತ್ತೆ? ಸಾಂವಿಧಾನಿಕ ತಿದ್ದುಪಡಿ ಯಾವ ರೀತಿ ಆಗುತ್ತೆ? ಯಾವ ವಿಧಾನಗಳಲ್ಲಿ ತಿದ್ದುಪಡಿಗಳು 2-3 ತರ ಆಗುತ್ತೆ? ಮತ್ತೆ ಎಷ್ಟು 1ರಿಂದ ಈಗ ಅಪ್ ಟು ಡೇಟ್ 105, 104 ತನಕ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ, ದಯವಿಟ್ಟು ನೀವು ಕ್ಯಾನ್ ರೆಫರ್ ದಟ್. ಓಕೆ, ಮಹಿಳೆಯರಿಗಾಗಿನ ರಾಷ್ಟ್ರೀಯ ಆಯೋಗವು ಡ್ಯಾಶ್ ನೊಂದಿಗೆ ಅಂತರ್ಜಾಲದ ಸುರಕ್ಷಿತ ಬಳಕೆ ಕುರಿತು ಮಹಿಳೆಯರಿಗೆ ತರಬೇತಿ ನೀಡಲು ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವೊಂದನ್ನು ಆಯೋಜಿಸಲು ಪಾಲುದಾರಿಕೆ ಹೊಂದಿದೆ. ಓಕೆ, ಅಂದ್ರೆ ಡಿಜಿಟಲ್ ಲಿಟ್ರಸಿ, ಮಹಿಳೆಯರಿಗೆ ಡಿಜಿಟಲ್ ಬಗ್ಗೆ, ಡಿಜಿಟಲ್ ತಂತ್ರಜ್ಞಾನದ ಬಗ್ಗೆ ಲಿಟ್ರಸಿ ಅಂದ್ರೆ ಅವ್ರಿಗೆ ಒಂದಷ್ಟು ಸಾಕ್ಷರತೆ ಮೂಡಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಓಕೆ, ಯಾವ್ದ್ರ ಜೊತೆ? ಫೇಸ್ಬುಕ್ ಜೊತೆ. ವೆರಿ ಇಂಪಾರ್ಟೆಂಟ್. ಇದು ಕರೆಂಟ್ ಅಫೇರ್ ರಿಲೇಟೆಡ್. ಈಗ ನಾವು ಅಪ್ರಸ್ತುತ, ಯಾಕೆಂದ್ರೆ ಅದು ಹಳೇದಾಯ್ತು. ನಮಗ್ ಬೇಕಾಗಿರೋದು ಮಿನಿಮಮ್ 1 ವರ್ಷ ಅಥವಾ 1.5 year. ದಟ್ಸ್ ಎನಫ್. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ವಿಮಾನ ನಿಲ್ದಾಣವನ್ನು ಜಗತ್ತಿನ ಮೊದಲ ಪೂರ್ಣ ಪ್ರಮಾಣದ ಸೌರಶಕ್ತಿ ವಿಮಾನ ನಿಲ್ದಾಣವನ್ನು ಗುರುತಿಸಿದೆ. ಯಾವುದು ಸರ್? ಫಸ್ಟ್ ಸೋಲಾರ್ ಎನರ್ಜಿ ಪವರ್ಡ್ ಏರ್ಪೋರ್ಟ್.
ಸೋಲಾರ್ ಎನರ್ಜಿ ಪವರ್ ಭಾರತದಲ್ಲಿ ಯಾವುದು UNEP ಗುರುತು ಮಾಡಿದೆ, ಯಾವ್ದು ಕೊಚ್ಚಿನ್. ಕರೆಂಟ್ ಅಫೇರ್ ಇದು ಕೂಡ. ಈಗಲೂ ಕೂಡ ಇನ್ನೊಂದೆರಡು ಕರೆಂಟ್ ಅಫೇರ್ ಇದೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸೋಲಾರ್ ಎನರ್ಜಿ ಆಪರೇಟೆಡ್ ಒಂದು ಯೂನಿಯನ್ ಟೆರಿಟರಿ ಇದೆ ನಮ್ಮ ಭಾರತದಲ್ಲಿ, ಅಲ್ಲಿ ಕಂಪ್ಲೀಟ್ ಆಗಿ ಸೋಲಾರ್ ಎನರ್ಜಿ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಯಾವ್ದದು ಹಿಂಟ್ ಕೊಡ್ತೀನಿ, ದಾದರ್ ಅಂಡ್ ನಗರ್ ಹಾವೇಲಿನ, ದಾದರ್ ಅಂಡ್ ನಗರ್ ಹಾವೇಲಿನ ಅಥವಾ DU ಅಂಡ್ ಡಾಮನ್ನ. ಈಗ ಎರಡು ಸೇರಿ ಒಂದು ಯೂನಿಯನ್ ಟೆರಿಟರಿ ಮಾಡಿದೀವಿ, ಬಟ್ ಯಾವ್ದು ಹೆಸರು ಹೇಳಿ ನನಗೆ. ಈಗ ಇವೆರಡು ದಾದರ್ ಮತ್ತು ನಗರ್ ಹಾವೇಲಿ ಅಂಡ್ DU ಡಾಮ್ ಅನ್ನು ಇದೆರಡು ಸೇರಿ ಈಗ ಒಂದೇ ಯೂನಿಯನ್ ಟೆರಿಟರಿ ಆಗಿದೆ, ಒಂದೇ ಯಾವುದು ನಮ್ಮ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ. ಬಟ್ ಇವೆರಡರಲ್ಲಿ ಯಾವುದು ಪ್ರಥಮವಾಗಿ ಏನೋ ಸೋಲಾರ್ ಚಾಲಿತ ನಗರವಾಗಿ ಮಾರ್ಪಟ್ಟಿದೆ? ಓಕೆ, ಒಂದು. ಇನ್ನೊಂದು ಎರಡನೇ ಕ್ವಶನ್, ಈ ಕ್ವಶನ್ಗೆ ಸಂಬಂಧಿತವಾಗಿ ಫಸ್ಟ್ ಸೋಲಾರ್ ಎನರ್ಜಿ ಪವರ್ಡ್ ರೈಲ್ವೆ ಸ್ಟೇಷನ್ ಯಾವುದು? ಇದೆರಡು ಕಮೆಂಟ್ ಮಾಡಿ. ನಾನು ಹೇಳ್ಬೋದು ಈಗಲೇ, ಬಟ್ ಬೇಡ, ಯಾಕಂದ್ರೆ ಐ ವಾಂಟ್ ಯು ಪೀಪಲ್ ಟು ಬಿ ರಿಸರ್ಚ್ ಅಂಡ್ ಕಮೆಂಟ್ ಇಟ್. ನೀವು ರಿಸರ್ಚ್ ಮಾಡಿ ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ ಹುಡುಕಿ ಅದ್ರಲ್ಲಿ ಆನ್ಸರ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬನ್ನಿ. ಅಟಲ್ ಇನ್ನೋವೇಷನ್ ಮಿಷನ್ ನಾವೀನ್ಯತೆಗೆ ಸಂಸ್ಕೃತಿ ಪ್ರೋತ್ಸಾಹಿಸಲು ಭಾರತ ಸರ್ಕಾರ ಒಂದು ಪ್ರಯತ್ನವಾಗಿದ್ದು ಡ್ಯಾಶ್ ದ ಅಡಿಯಲ್ಲಿ ಅಂದ್ರೆ ಯಾರ ಅಡಿಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ನ ಮಾಡ್ತಾ ಇದೀವಿ? ಓಕೆ, ಯಾರ ಅಡಿಲಿ? ನೀತಿ ಆಯೋಗ ಸರ್. ನೀತಿ ಆಯೋಗದ ಬಗ್ಗೆ ಕಂಪ್ಲೀಟ್ ವಿಡಿಯೋ ಲಾಸ್ಟ್ ಇಯರ್ ಮಾಡಿದೆ, ಈ ಇಯರ್ ಮಾಡ್ತೀವಿ, ಡೋಂಟ್ ವರಿ. ಕರೆಂಟ್ ಅಫೇರ್ ರಿಲೇಟೆಡ್ ನೀತಿ ಆಯೋಗ ಯಾವ್ಯಾವ ರಿಪೋರ್ಟ್ ತರುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. ಅದು ಯಾವ್ಯಾವ ಇನಿಷಿಯೇಟಿವ್ ತಗೊಂಡಿದೆ, ಓಕೆ, ಯಾವ್ಯಾವ ಒಂದು ಇನಿಷಿಯೇಟಿವ್ ಗಳನ್ನ ತಗೊಳುತ್ತೆ, ಯಾವ್ಯಾವ ರಿಪೋರ್ಟ್ ನ ಹೊರಗಡೆ ತರುತ್ತೆ, ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ನೀತಿ ಆಯೋಗದ ಬಗ್ಗೆ. ನೆಕ್ಸ್ಟ್ ಬನ್ನಿ. ಇಂದು ಮಲ್ಹೋತ್ರಾ ಯಾರು ಸರ್? ಅವರು ಏರ್ ಇಂಡಿಯಾದ ಮೊದಲ ಮಹಿಳಾ CMD ಆಗಿದ್ದಾರೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಮಹಿಳಾ ಹಿರಿಯ ವಕೀಲರಾಗಿದ್ದಾರೆ. ಭಾರತದ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡ ಮೊದಲ ಮಹಿಳೆಯರಾಗಿದ್ದಾರೆ. ಭಾರತದ ನಿಯಂತ್ರಣ ಮತ್ತು ಮಹಾ ಲೆಕ್ಕ ಪರಿಶೋಧಕರಾಗಿ ನೇಮಕಗೊಂಡ ಮೊದಲ ಮಹಿಳೆಯರಾಗಿದ್ದಾರೆ. ಯಾರು ಸರ್? ಈ ಇಸ್ ದ ರೈಟ್ ಆನ್ಸರ್. ಅವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾರೆ, ಮೊದಲ ಮಹಿಳಾ ನ್ಯಾಯಾಧೀಶರಾಗಿ. ಮೊದಲ ಮಹಿಳಾ ಹಿರಿಯ ವಕೀಲರಾಗಿದ್ದಾರೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಾಗಿ, ಅಂದ್ರೆ ಹಿರಿಯ ವಕೀಲರಿಂದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ತಾರೆ ಇಂದು ಮಲ್ಹೋತ್ರಾ. ಇವರು ತುಂಬಾ ಒಂದೊಂದು ಅಷ್ಟು ಕೇಸ್ಗಳಲ್ಲಿ ಈ 5 ಬೆಂಚಸ್ ಗಳಲ್ಲಿ ಇವರು ಪಾತ್ರ ತುಂಬಾ ದೊಡ್ಡದಾಗಿದೆ. ಓಕೆ, ಒಂದಷ್ಟು IPC ಸೆಕ್ಷನ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಒಂದಷ್ಟು ತೀರ್ಪುಗಳು ಬರುತ್ತೆ. IPC ಸೆಕ್ಷನ್ ರಿಲೇಟೆಡ್ ವುಮೆನ್ ರಿಲೇಟೆಡ್ ಇರುತ್ತೆ, ಅದರಲ್ಲೂ ಕೂಡ ಇವರು ಭಾಗ ಆಗಿರ್ತಾರೆ. ಅದಕ್ಕೆ ಇವರು ತುಂಬಾ ನ್ಯೂಸ್ ಅಲ್ಲಿ ಇದ್ರು ಅವಾಗ 2018ರಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ಸಾಗರ್ ಕವಚ್ ಅಂದ್ರೇನು? ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸಾಗರ್ ಕವಚ್ ನಮ್ಮ ಮಿಲಿಟರಿ ಎಕ್ಸರ್ಸೈಸ್ ಇದೆಯಲ್ಲ ಸರ್, ಅದನ್ನ ನಾವು 3-4 ವಿಧಗಳ ಮಾಡ್ತೀವಿ. ಇದ್ರ PDF ಕೂಡ ಶೇರ್ ಮಾಡಿದ್ದೆ ನಮ್ಮ ಟೆಲಿಗ್ರಾಮ್ ಚಾನಲ್. ಈಗ ಒಂದು 10 days ಬ್ಯಾಕ್ ಮಾಡಿದೀವಿ. 1 ವರ್ಷದ ಮಿಲಿಟರಿ ಎಕ್ಸರ್ಸೈಸು ಮತ್ತೆ ಒಂದಷ್ಟು ಸ್ಟ್ಯಾಟಿಕ್ ಪಾಯಿಂಟ್ ಕವರ್ ಮಾಡಿದೀವಿ ಅದರಲ್ಲಿ. ಸಾಗರ್ ಕವಚ್ ಅಂತಂದ್ರೆ ಕರಾವಳಿ ಭದ್ರತೆಯಲ್ಲಿನ ಲೋಪದೋಷಗಳ ಮೌಲ್ಯಮಾಪನ ಮತ್ತು ಬದ್ಧತೆ ಪರೀಕ್ಷಿಸುವ ಕಾರ್ಯಾರಂಭ. An exercise to strengthen and assess loopholes in the coastal security. ಓಕೆ, ಕರಾವಳಿಯ ಸೆಕ್ಯೂರಿಟಿ ಬಗ್ಗೆ ಮಾಡ್ತಕ್ಕಂಥದ್ದು ಅದೊಂದು ಎಕ್ಸರ್ಸೈಸ್. ಯಾವ ಎಕ್ಸರ್ಸೈಸು? ಕೋಸ್ಟಲ್ ಗಾರ್ಡ್ ಇರ್ತಾರೆ, ಆ ಕೋಸ್ಟಲ್ ಇರ್ತಕ್ಕಂಥ ಏನೇನು ಬೇರೆ ಬೇರೆ ತುಣುಕುಗಳು ಇರ್ತಾವಲ್ಲ, ಎಲ್ಲ ಸೇರಿ ಒಟ್ಟಿಗೆ ಅಭ್ಯಾಸ ಮಾಡ್ತಕ್ಕಂಥದ್ದು ಸರ್. ಇದು ಮುಂಬೈ 26/11 ಮುಂಬೈದು ಏನಾಗುತ್ತಲ್ಲ, ಅವಾಗ್ಲಿಂದ ಆದ್ಮೇಲಿಂದ ಏನ್ ಮಾಡ್ತಾ ಇದೀವಿ, ಈ ತರ ಸಾಗರ್ ಕವಚ್ ಅಂತ ಹೇಳಿ ನಮ್ಮ ಭಾರತದ ಒಂದು ಈ ಕೋಸ್ಟಲ್ ಗಾರ್ಡ್ಸ್ ಮತ್ತೆ ಅಲ್ಲಿರ್ತಕ್ಕಂಥ ಪೊಲೀಸ್ಗಳ ಸೇರಿ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಮಾಡ್ತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ PDF ಕೂಡ ಶೇರ್ ಆಗಿದೆ. ಅದ್ರ ಮಿಲಿಟರಿ ಎಕ್ಸರ್ಸೈಸ್ ಗಳು ವಿಡಿಯೋ ಕೂಡ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿದೀವಿ, ದಯವಿಟ್ಟು ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿದೆ, ಅಥವಾ ನಮ್ಮ ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಹೋಗಿ ಅಥವಾ ವಿಡಿಯೋ ಸೆಕ್ಷನ್ ಹೋಗಿ. ವಿಡಿಯೋ ಅಂತಿರುತ್ತೆ, ಅದ್ರ ಪಕ್ಕ ಪ್ಲೇ ಲಿಸ್ಟ್ ಅಂತಿರುತ್ತೆ. ಪ್ಲೇ ಲಿಸ್ಟ್ ಗಾರ ಹೋಗ್ಬೋದು, ಇಲ್ಲ ವಿಡಿಯೋ ಹೋದ್ರೆ ನಿಮ್ಗೆ ರೀಸೆಂಟ್ ಆಗಿ 1 month ಇಂದ ಏನೇನು ಅಪ್ಲೋಡ್ ಆಗಿದೆ ಅಲ್ಲಿ ಕೆಳಗಡೆ ಹೋಗ್ತಾ ಇದ್ರೆ ಸಿಗ್ತಾ ಇರುತ್ತೆ, ಯಾವ ವಿಡಿಯೋ ಬೇಕಾದ್ರೂ ನೋಡ್ಬೋದು. ನೆಕ್ಸ್ಟ್ ಬನ್ನಿ. ಮೊಬೈಲ್ ಟೆಲಿಫೋನ್ ಅಲ್ಲಿ GSM ಎಂದರೇನು? ವೆರಿ ಇಂಪಾರ್ಟೆಂಟ್. ಫುಲ್ ಫಾರ್ಮ್, GSM ಫುಲ್ ಫಾರ್ಮ್ ಕೇಳಿದ್ದಾನೆ. ಇದೊಂದು ರೀತಿ ಕಂಪ್ಯೂಟರ್ IT ರಿಲೇಟೆಡ್ ಕ್ವಶನ್. ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಶನ್ ಇಸ್ ದ ರೈಟ್ ಆನ್ಸರ್. ಆಯ್ತಲ್ಲ. CDMA ಫುಲ್ ಫಾರ್ಮ್ ಹೇಳ್ತೀರಾ? CDMA ಗೊತ್ತಲ್ಲ. ಫಸ್ಟ್ CDMA ರಿಲಯನ್ಸ್ ಬರ್ತಿತ್ತು, ಅದೇ ತಗೋಬೇಕು ಮೊಬೈಲು, ಅವ್ರದೇ ಸಿಮ್ಮು, ಬೇರೆ ಸಿಮ್ ಹಾಕಕ್ಕಾಗಲ್ಲ. ಸೊ CDMA ಫುಲ್ ಫಾರ್ಮ್ ಹೇಳ್ತೀರಾ? GSM ಇಸ್ ದ ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಶನ್. ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. BIOS ಅಂದ್ರೇನು? ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬೇಸಿಕ್ ಇನ್ಪುಟ್ ಆಫ್ ಸಿಸ್ಟಮ್,
ಮೇಲಿನ ಎಲ್ಲವೂ ಅಲ್ಲ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಎ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ರಿಲೇಟೆಡ್ ಕೂಡ ಕೇಳಿದ್ದಾನೆ. ನೆಕ್ಸ್ಟ್ ಒನ್, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸಿ ಆ ವ್ಯಕ್ತಿಯೆಂದು ಯಥಾವತ್ತಾಗಿ ಸೋಗು ಹಾಕುವ ಅಪರಾಧವನ್ನು ಏನೆಂದು ಕರೆಯುತ್ತಾರೆ? ಓಕೆ, ಇದೊಂದ್ ರೀತಿ ಹ್ಯಾಕಿಂಗ್, ಮತ್ತೆ ಸ್ಪೂಫಿಂಗ್, ಸ್ಪೂಲಿಂಗ್, ಮತ್ತೆ ಫಿಶಿಂಗ್ ಅಂತೆಲ್ಲ ಬರುತ್ತೆ. ಓಕೆ, ಅದ್ರ ಬಗ್ಗೆ ಇದು. ಅದನ್ನ ಈಗ ನೋಡಿ, ಇದು ಏನಾಗಿದೆ ಅಂದ್ರೆ ಇದಕ್ಕೆ ಆನ್ಸರ್ ಗುರುತು ಅಪಹರಣ ಅಂತ, ಐಡೆಂಟಿಟಿ ಥೆಫ್ಟ್ ಅಂತ ಕರಿತೀವಿ. ಅಂದ್ರೆ ಅರ್ಥ, ಈಗ ನಿಮ್ಮ ಮೇಲಿಂದ ಒಂದು ಮೇಲ್ ಹೋಗಿರುತ್ತೆ ಬೇರೆಯವ್ರಿಗೆ, ನಿಮ್ ಮೇಲ್ ತರನೇ ಇರುತ್ತೆ, ನಿಮ್ಮ ಅಡ್ರೆಸ್ ಇರುತ್ತೆ, ನೀವು ಕಳ್ಸಿಲ್ಲ. ಇಲ್ಲಿ ನಿಮ್ಮ ಸಿಸ್ಟಮ್ ಹ್ಯಾಕ್ ಆಗಿಲ್ಲ, ನಿಮ್ಮ ಸಿಸ್ಟಮ್ ಹ್ಯಾಕ್ ಆಗಿಲ್ಲ, ಆದ್ರೆ ನಿಮ್ಮ ಹೆಸರ ರೀತಿನೇ ಬೇರೆ ಮೇಲ್ ಹೋಗಿರುತ್ತೆ ಬೇರೆಯವರಿಂದ. ಅವ್ರು ಓಪನ್ ಮಾಡುವಾಗ ನೀವೇ ಕಳ್ಸಿದ್ರ ಅನ್ಕೋತೀರಾ, ಆದ್ರೆ ಇದು ಹ್ಯಾಕ್ ಆಗಿಲ್ಲ, ನಿಮ್ ಹ್ಯಾಕ್ ಮಾಡಿ ಕಳ್ಸಿಲ್ಲ. ಸೊ ಅದನ್ನ ಐಡೆಂಟಿಟಿ ಥೆಫ್ಟ್ ಅಂತ ಕರಿತೀವಿ. ಓಕೆ, ಹ್ಯಾಕ್ ಆಗಿದ್ರೆ ನಿಮ್ಮ ಸಿಸ್ಟಮ್ ನ ಹ್ಯಾಕ್ ಮಾಡಿ ನಿಮ್ಮದ್ರ ಸಿಸ್ಟಮ್ ಇಂದ ಆಪರೇಟ್ ಮಾಡಿದ್ರೆ ಅದನ್ನ ಹ್ಯಾಕ್ ಮಾಡೋದು ಅಂತ ಕರಿತೀವಿ. ಇನ್ನು ಸ್ಪೂಲ್ ಮಾಡುವುದು ಅಂದ್ರೇನು, ಮತ್ತೆ ವಂಚನೆ ಮಾಡುವುದು ಅಂದ್ರೆ ಸ್ಪೂಫಿಂಗ್, ಸ್ಪೂಲಿಂಗ್ ಅಂದ್ರೇನು? ಸೊ ಸ್ಪೂಫಿಂಗ್, ಸ್ಪೂಲಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಡತ, ಈಗ ಮೇಲ್ ಮಾಡಿ, ಮೇಲ್ ಇನ್ಸ್ಟಾಲ್ ಮಾಡಿ ಕಡತಗಳನ್ನ ಬ್ಲಾಕ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ವಂಚನೆ, ಸ್ಪೂಫ್ ಮಾಡ್ತಕ್ಕಂಥದ್ದು. ಅದನ್ನ ನೀವು ದುಡ್ಡು ಕೊಟ್ರೆ ಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಓಕೆ, ವಂಚನೆ ಮಾಡುದು. ಈ ತರದ್ದು ಒಂದಿಷ್ಟು ಫಿಶಿಂಗ್ ಅಂತಿದೆ, ಓಕೆ, ಹ್ಯಾಕಿಂಗ್ ಅಂತಿದೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇದನ್ನ ಒಂಚೂರು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಭ್ರಾಂತಿ ಅಥವಾ ಮರೀಚಿಕೆ, ಮೈರೇಜ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಅಥವಾ ಮಿರಾಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಮಿರಾಜ್ ಅಂತ ಕರಿತೀವಿ. ಏನದು, ಯಾವ ಕಾರಣದಿಂದ ಆಗುತ್ತೆ? ಭ್ರಾಂತಿ ಮರೀಚಿಕೆ ಅಂದ್ರೆ ಸಿಂಪಲ್ ಸರ್, ಸಿಂಪಲ್ ಕಾನ್ಸೆಪ್ಟ್. ನೀವೆಲ್ಲಾರು ಹೋಗ್ತಾ ಇದ್ರೆ ರೋಡಲ್ಲಿ ಅಬ್ಸರ್ವ್ ಮಾಡಿ, ಅಥವಾ ಮರುಭೂಮಿಗಳಲ್ಲಿ, ಇಲ್ಲಿ ನೋಡಿ ಹಿಂಗ್ ಹೋಗ್ತಾ ಇದ್ದಾರೆ ಕಾರಲ್ಲಿ, ಬೈಕಲ್ಲೂ, ದೂರದಲ್ಲಿ ನೀರಿರೋ ತರ ಕಾಣುತ್ತೆ. ಇಲ್ಲಿ ಮೆಂದಕ್ ಹೋಗ್ತಾ ಹೋದ್ರೆ ನೀರಿರಲ್ಲ, ಆದ್ರೆ ನೀರಿರೋ ತರ ಕಾಣುತ್ತೆ. ಹಂಗೆ ಮರುಭೂಮಿಗಳಲ್ಲೂ ಕೂಡ ಒಂಟೆ ಹೋಗ್ತಾ ಇದ್ರೆ ಮೇಲೆ ದೂರದಿಂದ ನೋಡಿ ಒಂಟೆ ನೆರಳು ಕಾಣುತ್ತೆ, ಒಂಟೆ ಕಾಣಲ್ಲ ಒಂದ್ಸಲ ನಮ್ಗೆ. ಓಕೆ, ಒಂದೊಂದ್ ಕಡೆ ನಮ್ಗೆ ನೀರಿರೋ ತರನು ಕೊಡುತ್ತೆ ಮರುಭೂಮಿಲಿ, ಹತ್ರ ಹೋದ್ರೆ ಅಲ್ಲಿ ನೀರಿರಲ್ಲ. ಸೊ ಇದನ್ನ ಏನಂತ ಕರಿತೀವಿ ಗೊತ್ತಾ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಅಂದ್ರೆ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಅಂತ. ಓಕೆ, ಆಂತರಿಕ ವಕ್ರೀಕರಣ ಅಂತ, ವಕ್ರೀಭವನ ಅಂತ ಕರಿತೀವಿ. ಓಕೆ, ಅದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಬನ್ನಿ, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಪರಿವರ್ತಿಸುವ ಸಾಧನೆ ಯಾವುದು? ಕೆಮಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಮಾಡ್ತಕ್ಕಂಥದ್ದು ಯಾವುದು ಸರ್? ಬ್ಯಾಟ್ರಿ. ಎಸ್, ಬ್ಯಾಟ್ರಿ ಇಸ್ ದ ರೈಟ್ ಆನ್ಸರ್. ಈಗ ಮೆಕ್ಯಾನಿಕಲ್ ಎನರ್ಜಿ, ಯಾಂತ್ರಿಕ ಶಕ್ತಿನ ಎಲೆಕ್ಟ್ರಿಕಲ್ ಎನರ್ಜಿ ಮಾಡ್ತಕ್ಕಂಥದ್ದು ಯಾವುದು? ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಯಾಂತ್ರಿಕ ಶಕ್ತಿನ ನಾವು ವಿದ್ಯುತ್ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು ಯಾವುದು? ಜನರೇಟರ್. ಓಕೆ, ಅದೇ ವಿದ್ಯುತ್ ಶಕ್ತಿನ ಯಾಂತ್ರಿಕ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು ಯಾವುದು ಸರ್? ಮೋಟಾರ್ ಅಲ್ವಾ? ಸಿಂಪಲ್ ಉದಾಹರಣೆ, ಈಗ ಜನರೇಟರ್ ಯೂಸ್ ಮಾಡ್ತೀವಲ್ವಾ, ಈಗ ಫಿಲಂ ಶೂಟಿಂಗು, ಬೇರೆ ಕಡೆ ಹಾಸ್ಪಿಟಲ್ಗಳಿಗೆ ಏನಕ್ಕೆ ಹೇಳಿ? ಎಲೆಕ್ಟ್ರಿಕಲ್ ಕರೆಂಟ್ ಬರಕ್ಕೆ. ಅದಕ್ಕೆ ಏನ್ ಮಾಡ್ತೀವಿ? ಯಾಂತ್ರಿಕ ಶಕ್ತಿ ಯೂಸ್ ಮಾಡ್ತೀವಿ. ಯಾಂತ್ರಿಕ ಅಂದ್ರೆ ನೀವು ಬೇರೆ ಅಲ್ಲೊಂದು ಜನರೇಟರ್ ಶಾಫ್ಟ್ ಗಳನ್ನ ಹಾಕೊಂಡು ಜನರೇಟರ್ ನ ಓಡಿಸ್ತಕ್ಕಂಥ ಕರೆಂಟ್ ಉತ್ಪಾದನೆಗೆ. ಅದಕ್ಕೆ ಏನ್ ಮಾಡ್ತೀವಿ ನಾವು? ಇಂಧನಗಳನ್ನ ಹಾಕ್ಬೋದು ಅಲ್ವಾ, ಡೀಸೆಲ್ ಜನರೇಟರ್ ಎಲ್ಲ ನೋಡಿರ್ತೀವಿ. ಈಗ ಮೋಟಾರ್ ಏನ್ ಮಾಡುತ್ತೆ? ಈಗ ನಿಮ್ಮ ಮನೇಲೆ ತಗೊಳ್ಳಿ, ನೀರನ್ನ ಎತ್ತುತ್ತೆ, ನೀರನ್ನ ಎತ್ತಿ ಹಾಕುತ್ತೆ, ಅಂದ್ರೆ ಇದು ಮೆಕ್ಯಾನಿಕಲ್. ಈಗ ಎತ್ತಕ್ಕೆ ಮೋಟರ್ಗೆ ಏನ್ ಬೇಕು? ಎಲೆಕ್ಟ್ರಿಕಲ್ ಕರೆಂಟ್ ಬೇಕು. ಸಿಂಪಲ್. ವಿದ್ಯುತ್ ಶಕ್ತಿನ ಯಾಂತ್ರಿಕ ಶಕ್ತಿಯಾಗಿ ಮಾಡುತ್ತೆ ಯಾವುದು? ಮೋಟಾರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ, 2018 ಜಕಾರ್ತಾ ಏಷ್ಯನ್ ಗೇಮ್ಸ್ ನಲ್ಲಿ ಅಥ್ಲೆಟಿಕ್ಸ್ ನ ಯಾವ ವಿಭಾಗದಲ್ಲಿ ತೇಜಿಂದರ್ ಪಾಲ್ ಸಿಂಗ್ ಭಾರತಕ್ಕೆ ಮೊದಲ ಚಿನ್ನ ತಂದುಕೊಟ್ರು? ಇದು ಕರೆಂಟ್ ಅಫೇರ್, ಬೇಕಾಗಿಲ್ಲ. ಬಟ್ ಇದು ರೈಟ್ ಆನ್ಸರ್ ಗುಂಡು ಎಸೆತ ಶಾರ್ಟ್ ಪುಟ್ ಅಲ್ಲಿ ಅವರು ತಂದಿದ್ದು. ಇದು ಬೇಕಾಗಿಲ್ಲ ನಮ್ಗೆ. ಓಕೆ, ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದಿಂದ ಸ್ಥಾಪಿಸಲ್ಪಟ್ಟ ಮೊಬೈಲ್ ರಿಯುನೈಟ್ ಮರಳಿ ಸೇರಿಸುವಂತಕ್ಕಂಥದ್ದು ಒಂದು ಆಪ್ ತುಂಬಾ ನ್ಯೂಸ್ ಅಲ್ಲಿ ಆ ಟೈಮಲ್ಲಿ. ಇದು ಯಾವ್ದಕ್ಕಿದು ಹೇಳ್ತೀರಾ? ಟ್ರೇಸಿಂಗ್ ಮಿಸ್ಸಿಂಗ್ ಅಂಡ್ ಅಬಾಂಡೆಂಟ್ ಚಿಲ್ಡ್ರನ್, ಮಕ್ಕಳ ಕಾಣೆಯಾದ ಮತ್ತು ಪರಿವ್ಯಕ್ತ ಮಕ್ಕಳ ಜಾಡು ಹಿಡಿಯಕ್ಕೋಸ್ಕರ ಇದನ್ನ ಮಾಡಿದ್ರು. ಒಂದು ಮೊಬೈಲ್ ಆಪ್ ನ ಮಾಡಿದ್ರು. ರೈಟ್ ಆನ್ಸರ್ ಇದು. ಆನ್ಲೈನ್ ವ್ಯವಹಾರನೂ ಅಲ್ಲ, ಆನ್ಲೈನ್ ಶಾಪಿಂಗ್ ವೇಳೆನೂ ಸಮಸ್ಯೆಗಳಿಗೆ ಹಣಪಾವತಿನೂ ಅಲ್ಲ, ಗುರುತಿಸಲ್ಪಡದ ಶವಗಳನ್ನು ಗುರುತಿಸುವುದು ಅಲ್ಲ. ಸೊ ಈ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಂಗ್ ಕ್ವೆಶ್ಚನ್ ಕೇಳಿದಾನೆ, ಈ ವರ್ಷ ಲಾಸ್ಟ್ ಇಯರ್ ಅಂದ್ರೆ ಏನ್ ಓದ್ಬೇಕು? ನಮ್ಮ ಚಾನಲ್ ಕೂಡ ಕರೆಂಟ್ ಅಫೇರ್ ರಿಲೇಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಇದೆ, ವೀಕ್ಲಿ ಆಕ್ಚುಲಿ ಲಾಸ್ಟ್ 15 ಡೇಸ್ ಸ್ಟಾಪ್ ಮಾಡಿದೀವಿ, ಅಗೇನ್ ಸ್ಟಾರ್ಟ್ ಮಾಡ್ತೀವಿ ವೀಕ್ಲಿ ಕರೆಂಟ್ ಅಫೇರ್. ಮಂತ್ಲಿ ಅಂತೂ ಪ್ರತಿ ತಿಂಗಳದು ಕೂಡ ನಿಮ್ಗೆ ಲಾಸ್ಟ್ 2 ವರ್ಷದಿಂದ ಸಿಗುತ್ತೆ. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವುದು ಪೊಲೀಸ್ ಸಿಬ್ಬಂದಿಗಾಗಿ ಗೃಹ ಸಚಿವಾಲಯ ಇತ್ತೀಚೆಗೆ ಸ್ಥಾಪಿಸಿದ ಪದಕವಲ್ಲ? ದಿಸ್ ಇಸ್ ದ ಕೀ ವರ್ಡ್. ಇಲ್ಲಿ ಯಾವುದು ಪದಕವಲ್ಲ ಕೇಳಿರೋದು? ಅಲ್ಲ, ನಾಟ್ ಎ ಮೆಡಲ್. ಯಾವುದು ಸರ್? ಗೃಹ ಮಂತ್ರಿ ವಿಶಿಷ್ಟ ಕಾರ್ಯಾಚರಣಾ ಪದಕ, ಆಂತರಿಕ ಸುರಕ್ಷಾ ಪದಕ, ವಿಶಿಷ್ಟ ಸೇವಾ ಪದಕ, ಉತ್ಕೃಷ್ಟ ಸೇವಾ ಪದಕ. ಯಾವ್ದು ಅಲ್ಲ?
ವಿಶಿಷ್ಟ ಸೇವಾ ಪದಕ ಅಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇದೆಲ್ಲ ಇದೆ, ಇದಲ್ಲ. ಸೊ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಬನ್ನಿ. ಹೈನುಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಈ ಔಷಧಿಯ ಉತ್ಪಾದನೆ ಮತ್ತು ಮಾರಾಟವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸಿದೆ. ಯಾವುದು ಸರ್ ಇದು? ಹೈನುಗಾರಿಕಾ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಈ ಔಷಧ ಉತ್ಪಾದನೆ ಯಾವುದು? ಸೆಫೋಲೋರಿಸ್ಟ್ರಿನ್, ಆಕ್ಸಿಟೋಸಿನ್, ಆಕ್ಸಿಟೆಟ್ರಾಸೈಕ್ಲಿನ್, ಫ್ಯುರೋಯಿಜೋಡೋನ್. ಯಾವುದು ಆನ್ಸರ್? ಹೈನುಗಾರಿಕಾ ಕ್ಷೇತ್ರ ಆಕ್ಸಿಟೋಸಿನ್ ಸರ್. ಆಕ್ಸಿಟೋಸಿನ್ ರೈಟ್ ಆನ್ಸರ್. ಇದನ್ನ ನಾವು ಲವ್ ಡ್ರಗ್ ಅಂತ ಕೂಡ ಕರಿತೀವಿ. ಲವ್ ಡ್ರಗ್. ಮೇಟ್ ಗೋಸ್ಕರ ಅಂದ್ರೆ ಇದೊಂದು ಕೆಮಿಕಲ್ ಫಾರ್ಮ್ ಮಾಡಿ ನಮ್ಮ ಮೈಂಡ್ ಕಳಿಸುತ್ತೆ. ಅಂದ್ರೆ ಇದು ಒಂದ್ ರೀತಿ ಅಂದ್ರೆ ಲವ್ ಮೇಕಿಂಗ್ ಗೋಸ್ಕರ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಲವ್ ಡ್ರಗ್ ಆಕ್ಸಿಟೋಸಿನ್ ಅಂತ ಕರಿತೀವಿ. ಇದನ್ನ ಹೆಚ್ಚಾಗಿ ಯುಟಿಲೈಸ್ ಮಾಡ್ಕೋತಾ ಇದ್ರು ಅದರ ಗರ್ಭಧಾರಣೆಗೋಸ್ಕರ, ಬೇಗ ಆಗ್ಲಿ ಅಂತೆಲ್ಲ ಮಾಡೋಕ್ಕೋಸ್ಕರ. ಸೊ ಹೈನುಗಾರಿಕೆ ಕ್ಷೇತ್ರದಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಇದು ನಾವು ಹಾಲುಗಳಲ್ಲೂ ಕೂಡ ನೋಡಕ್ ಕಾಣಿಸ್ತಿತ್ತು. ಹಾಗಾಗಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಅದು ಆಕ್ಸಿಟೋಸಿನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್. ಪಿನಾಕ 2 ರ ವಿಷಯದಲ್ಲಿ ಈ ಕೆಳಗಿನವರು ಯಾವುದು ಸರಿ? ನೋಡಿದ್ರ, ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಅಗೇನ್. ಪಿನಾಕ 2 ಅವಾಗ ನ್ಯೂಸ್ ಅಲ್ಲಿ ಇತ್ತು. ಯಾವುದು ಸರಿ ಕೇಳಿದ್ದಾನೆ. ಇದು DRDO ನಿಂದ ಅಭಿವೃದ್ಧಿಪಡಿಸಲಾದ ಬಹು ಬ್ಯಾರಲ್ ಗನ್. ನೋಡಿ, DRDO ಕರೆಕ್ಟ್, ಬಟ್ ಬಹು ಬ್ಯಾರಲ್ ಗನ್ ಅಲ್ಲ. ಇದು ಗನ್ ಅಲ್ಲ, ಇದು ಲಾಂಚರ್. ಇದು ಬಹು ಬ್ಯಾರಲ್ ಲಾಂಚರ್, ಗನ್ ಅಲ್ಲ. ಓಕೆ, ಇದು ಭಾರತೀಯ ಸೇನೆಗೆ ಸರಿ ಕೇಳಿರೋದವನು. ಭಾರತೀಯ ಸೇನೆಗಾಗಿ ಅಭಿವೃದ್ಧಿಪಡಿಸಲಾದ ಪೂರ್ತಿ ಸ್ವಯಂ ಚಾಲಿತ ಮಿಷನ್ ಗನ್. ಅಗೇನ್ ಮಿಷನ್ ಗನ್, ಸ್ವಯಂ ಚಾಲಿತ ಅಲ್ಲ. ಸ್ವಯಂ ಚಾಲಿತ ಮಿಷನ್ ಗನ್ ಅಂತ ಇದೆ ಇಲ್ಲಿ. ಓಕೆ, ಅಲ್ಲ, ಭಾರತೀಯ ಸೇನೆ ಕರೆಕ್ಟ್. ಇದು ಸಿ, ದಿಸ್ ಈಸ್ ಆಟೋಮೆಟಿಕ್ ಲಾಂಚರ್. ಓಕೆ, ಗನ್ ಅಲ್ಲ, ಇದು ಲಾಂಚರ್. ಏನ? ಮಿಸೈಲ್ ಲಾಂಚರ್. ಮಿಸೈಲ್ ಲಾಂಚರ್ ಇದು DRDO ಅಭಿವೃದ್ಧಿಪಡಿಸಿದೆ ಇಂಡಿಯನ್ ಆರ್ಮಿಗೋಸ್ಕರ. ಎಸ್. ಬಹು ಬ್ಯಾರಲ್ ರಾಕೆಟ್ ಲಾಂಚರ್ ನ ಮಾರ್ಗದರ್ಶನ ಹೊಂದಿದ ಅವೃತ್ತಿ. ಎಸ್, ದಿಸ್ ಇಸ್ ಕರೆಕ್ಟ್. ರಾಕೆಟ್ ಲಾಂಚರ್ ಇದು ರಷ್ಯಾ ಸಹೋದರರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಿದ್ದ ಟ್ಯಾಂಕ್ ಅಲ್ಲ. ಇದು ರಷ್ಯಾದಿಂದ ಜೊತೆಗೆಲ್ಲ ನಮ್ಮ DRDO ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಫಸ್ಟ್ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಏನದು? ಐ ಥಿಂಕ್ ಸೊ ಗ್ರಾಡ್ ಅಂತ ಅಂದ್ಬಿಟ್ಟೇನೋ, ಗ್ರಾಡ್ ಆರ್ ಗಾರ್ಡ್ ಅನ್ಕೋತೀನಿ. ಗಾರ್ಡ್ ಅಂತ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಅದಕ್ಕೆ ಬದಲಾಗಿ ನಾವು ಈ ಪಿನಾಕ ಅಂತದ್ದು ನಮ್ಮ DRDO ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಒಂದು ಸಬ್ಮೆರನ್ ನಲ್ಲಿ ಸಮುದ್ರ ಮಟ್ಟದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುವ ಉಪಕರಣ ಯಾವುದು? ಸಮುದ್ರ ಮಟ್ಟ ಮೇಲೆ ಸಬ್ಮೆರಿನ್ ಅಂತ ಗೊತ್ತಲ್ಲ, ಹಿಂಗ್ ಸಬ್ಮೆರಿನ್ ಸಮುದ್ರದೊಳಗೆ ಹೋಗ್ತಾ ಇರತ್ತೆ. ಅದ್ರ ಮೇಲೆ ಹಿಂಗಿರುತ್ತೆ, ಗೊತ್ತಲ್ವಾ? ಇದರಿಂದ ನಾವು ಹೊರಗಡೆ ನೋಡ್ಬೋದು ಒಳಗಿತ್ಕೊಂಡೆ. ಅದನ್ನ ಪೆರಿಸ್ಕೋಪ್ ಅಂತ ಕರಿತೀವಿ. ಹೆಂಗ್ ನೋಡ್ತೀವಿ ಸರ್? ಇದು ಹಿಂಗಿರುತ್ತೆ ಸರ್, ಇದು ಹಿಂಗಿರುತ್ತೆ. ನಾವ್ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಅಡ್ಡ ಇದೆ. ಹೆಂಗ್ ಕಾಣುತ್ತೆ ಅಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ನಾವು ಏನಾಗಿರ್ತೀವಿ? ಪ್ಲೇನ್ ಮಿರರ್ ಹಾಕಿರ್ತೀವಿ 45 ಡಿಗ್ರಿ. ಇಲ್ಲೊಂದು ಕೂಡ ಪ್ಲೇನ್ ಮಿರರ್ 45 ಡಿಗ್ರಿ ಹಾಕಿರ್ತೀವಿ. ಇಲ್ಲಿಂದ ಇರೋ ಆಬ್ಜೆಕ್ಟ್ ನ ಈ ಮಿರರ್ ಮುಖಾಂತರ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿಂದ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿಂದ ನೀವು ಇಲ್ಲಿ ಒಳಗಡೆ ನೋಡ್ಬೋದು ಕೆಳಗಡೆ. ಅರ್ಥ ಆಯ್ತಲ್ಲ? ಪಾಲಿಗ್ರಾಫ್ ಅಂದ್ರೆ ಏನು ಸರ್? ಪಾಲಿಗ್ರಾಫ್ ಇದೆ ನೋಡಿ. ಪಾಲಿಗ್ರಾಫ್ ಅಂತಂದ್ರೆ ಒಂದೇ ಒಂದು ಅಂದ್ರೆ ನೀವು ಪಲ್ಸು ಕಂಡುಹಿಡಿಯಬಹುದು, BP ಚೆಕ್ ಮಾಡಬಹುದು, ಎಲ್ಲ ಮಾಡಬಹುದು ಒಂದೇ ಅಟ್ ಎ ಟೈಮ್. ಸೊ ಇಟ್ ಇಸ್ ಕಾಲ್ಡ್ ಪಾಲಿಗ್ರಾಫ್. ಇನ್ನು ಫೋಟೋಮೀಟರ್ ಅಂದ್ರೆ ಗೊತ್ತಲ್ಲ, ಲೈಟ್ ಇಂಟೆನ್ಸಿಟಿ. ಲೈಟ್ ನ ಒಂದು ಇಂಟೆನ್ಸಿಟಿ, ಅದರ ಇಂಟೆನ್ಸಿಟಿನ ಕಂಡುಹಿಡಿಯಕ್ಕೋಸ್ಕರ ಅಂದ್ರೆ UV, ಅಲ್ಟ್ರಾವೈಲೆಟ್ ಲೈಟ್. ಸೊ ಅದನ್ನ ಲೈಟ್ ಮೀಟರ್ ಅಂತ ಕೂಡ ಕರಿತೀವಿ, ಫೋಟೋಮೀಟರ್. ಇನ್ನು ಪೈರೋಮೀಟರ್ ಅಂದ್ರೆ ಏನು ಸರ್? ಪೈರೋಮೀಟರ್ ಅಂದ್ರೆ ಇದೇ ರೀತಿ ಒಂದು ಮೆಷಿನ್ ಇರುತ್ತೆ. ಈಗ ನಿಮ್ಮ ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾರೆ, ಹಂಗೆ ಇಟ್ಕೊಂಡು ಗೊತ್ತಲ್ಲ, ಕೋವಿಡ್ಗೆ ಎಲ್ಲಾ ಕಡೆ ಥರ್ಮಲ್ ಸ್ಕ್ಯಾನಿಂಗ್ ಅದೇ ರೀತಿ ಇರುತ್ತೆ. ಥರ್ಮಲ್ ಅಂದ್ರೆ ಟೆಂಪರೇಚರ್ ಚೆಕ್ ಮಾಡೋದು. ಆದ್ರೆ ಇದು ಮನುಷ್ಯರದಲ್ಲ, ದೂರದ ವಸ್ತುಗಳು ಅಂದ್ರೆ ಯಾವ್ದಾದ್ರು ಒಂದು ಬಾಯ್ಲರ್ ಕಾಯ್ತಿರುತ್ತೆ. ನಮ್ಮ ಒಂದು ಇಂಡಸ್ಟ್ರಿಗಳಲ್ಲಿ ಯಾವ್ದಾದ್ರು ಒಂದು AC ಪ್ಯಾನೆಲ್ ಇರುತ್ತೆ. ದೂರದಲ್ಲಿ ಇಟ್ಕೊಂಡು ಅದ್ರ ಟೆಂಪರೇಚರ್ ಎಷ್ಟು ಚೆಕ್ ಮಾಡೋದು, ಅದನ್ನ ಪೈರೋಮೀಟರ್ ಅಂತ ಕರೀತೀವಿ. ಅರ್ಥ ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಯಾವ್ದು ಬೇಕಾದ್ರೆ ಕೇಳಿದ್ರು ನೋಡಿ. ಈಗ ನಿಮ್ಗೆ 4 ಇನ್ಫಾರ್ಮೇಶನ್ ಸಿಕ್ತು. ಈಗ ನಾಳೆ ಯಾವುದೇ ಕ್ವಶನ್ ಕೇಳಿದ್ರು ಇದೇ ರೀತಿ ಸಪರೇಟ್ ಆಗಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಬಹುದು. ಪೈರೋಮೀಟರ್ಗೆ ನಿಮ್ಗೆ ಕೊಟ್ಬಿಟ್ಟು ಕೇಳಿದ್ರೆ ಆನ್ಸರ್ ಮಾಡಬಹುದು ಏನು ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಅಂದ್ರೆ ಆಕ್ಸಲರೇಷನ್ ಅಂತ ಕರಿತೀವಿ. ಯಾವುದರಿಂದ ಮುಕ್ತವಾಗಿರುತ್ತದೆ? ಅಂದ್ರೆ ಗುರುತ್ವಾಕರ್ಷಣ ಬಲದಿಂದ ಒಂದು ವಸ್ತು ಹೋಗ್ತಾ ಇದ್ರೆ ವೇಗೋತ್ಕರ್ಷ ಆಕ್ಸಲರೇಷನ್ ಇದೆ. ಅದು ಸ್ಟಾಪ್ ಆಗ್ಬೇಕು ಅಂದ್ರೆ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ. ಸಿಂಪಲ್ ಅಲ್ವಾ? ಯಾವ್ದ್ರ ಮೇಲೆ ಇಂಡಿಪೆಂಡೆಂಟ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಇಂಡಿಪೆಂಡೆಂಟ್ ಆಫ್ ಅಂದ್ರೆ ಯಾವ್ದ್ರ ಮೇಲೆ ಅದು ಇಂಡಿಪೆಂಡೆಂಟ್ ಮುಕ್ತವಾಗಿರುತ್ತೆ ಅಂತ. ವಸ್ತುವಿನ ಘನರಾಶಿ, ಗಾತ್ರ, ಆಕಾರ, ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಹೌದು, ಎಲ್ಲದರಿಂದ ಅದು ಮುಕ್ತವಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದಿ. ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ತೂಕ ಏನಾಗುತ್ತೆ? ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ, ಸಮಾನವಾಗಿರುತ್ತೆ, ನಿಖರವಾಗಿರುವುದಿಲ್ಲ.
ಅಗೇನ್ ಈ ತರ ಕ್ವಶನ್ಸ್ ನಾವು ಸೈನ್ಸ್ ಬಗ್ಗೆ ಜನರಲ್ ಸೈನ್ಸ್ ಬಗ್ಗೆ ಮಾಡಿದೀವಿ ವಿಡಿಯೋ ಒಂದು 10 ರಿಂದ 15 ದಿನ ನೋಡಿ. ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ಗಳು ಮಾಡಿದೀವಿ ಜನರಲ್ ಸೈನ್ಸ್ ಬಗ್ಗೆ. ಹೆಚ್ಚಾಗುತ್ತೆ ತುಕ್ಕಿಡಿಯೋದ್ರಿಂದ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸ್ಟಾರ್ಟಿಂಗ್ ತುಕ್ಕಿಡಿಯೋದ್ರಿಂದ ಏನಾಗುತ್ತೆ ಸರ್, ಆಕ್ಸಿಡೈಸ್ ಆಗಿ ಆಕ್ಸಿಜನ್ ಬರುತ್ತಲ್ಲ, ಆಕ್ಸಿಡೈಸ್ ಆಗುತ್ತೆ. ಆಗ ಅದ್ರ ಮೇಲೆ ಕೂತ್ಕೊಂಡಿರುತ್ತೆ, ಅದು ತೂಕ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಇನ್ನು ಕಾಲಾನಂತರ ಆ ತುಕ್ಕಿಡಿದ ಪುಡಿಗಳು ಏನಾಗುತ್ತೆ, ಉದುರಕ್ ಸ್ಟಾರ್ಟ್ ಆಗೋದು. ಬಟ್ ಅಟ್ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗಿರುತ್ತೆ, ಕಬ್ಬಿಣ ತೂಕ ಹೆಚ್ಚಾಗುತ್ತೆ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಲಾಫಿಂಗ್ ಗ್ಯಾಸ್, ನಗೆ ಅನಿಲ ಯಾವುದು? ಯಾವುದು ಸರ್? N2O ಅಂತ ಕರಿತೀವಿ. ಯಾವ್ದು? ನೈಟ್ರಸ್ ಆಕ್ಸೈಡ್, ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ ಅಲ್ವಾ? ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯುತ್ತಾರೆ? ಯಾವ್ದ್ರಿಂದ ಪಡಿತಾರೆ ಸರ್ ಖನಿಜನ? ರೇಡಿಯಂ ಎಲ್ಲಿಂದ ಉತ್ಪತ್ತಿ ಮಾಡ್ತೀವಿ? ಸುಣ್ಣಶಿಲೆ? ನೋ. ಹೆಮಟೈಟ್, ಮಿಗ್ನಟೈಟ್ ಅಲ್ಲ. ಕೋಲ್ ಬಗ್ಗೆ ಪಿಚ್ ಬ್ಲೆಂಡ್. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಪಿಚ್ ಬ್ಲೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಪಿಚ್ ಬ್ಲೆಂಡ್ ನಿಂದ ರೇಡಿಯಂ ಅನ್ನ ನಾವು ತೆಗಿತೀವಿ. ನೆಕ್ಸ್ಟ್ ಬನ್ನಿ, ಲೋಕಸಭೆಯಲ್ಲಿ ಅಂಗೀಕಾರವಾದ ಕ್ರಿಮಿನಲ್ ಕಾಯ್ದೆ ಈ ವಿಷಯವಾಗಿ ಅವಕಾಶ ಕಲ್ಪಿಸಿದೆ. ಅಂದ್ರೆ 2018 ತಿದ್ದುಪಡಿ ಮಾಡ ಅಮೆಂಡ್ಮೆಂಟ್ ಬಿಲ್ ಕ್ರಿಮಿನಲ್ ಲಾ ಬಗ್ಗೆ. ಯಾವ್ದ್ರ ಬಗ್ಗೆ ಅದು? ಎಲ್ಲಾ ಸಾಮೂಹಿಕ ಅತ್ಯಾಚಾರ ಅಪರಾಧಿಗಳಿಗೆ ಮರಣದಂಡನೆ? ನೋ, ಎಲ್ಲರಿಗೂ ಕೊಡಕ್ಕಾಗಲ್ಲ. ಅದೊಂದು ರೆಸ್ಟ್ರಿಕ್ಷನ್ ಇರುತ್ತೆ. ಸಿಂಪಲ್ ಆಗಿದ್ದು ಎಲಿಮಿನೇಟ್ ಮಾಡಬಹುದು. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಅತ್ಯಾಚಾರ ಅಪರಾಧಿಗಳಿಗೆ ಮರಣದಂಡನೆ. ಎಸ್, ಇಟ್ ಮೈಟ್ ಬಿ. ನೆಕ್ಸ್ಟ್ ಬನ್ನಿ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಅತ್ಯಾಚಾರ ಅಪರಾಧಿಗಳಿಗೆ ಮರಣದಂಡನೆ. ಓಕೆ, ಮೇಲಿನ ಯಾವುದೂ ಅಲ್ಲ. ಯಾವ್ದು ಸರ್ ಇಲ್ಲಿ? 12 ವರ್ಷ. 12 ವರ್ಷದ ಕಮ್ಮಿ ಇರೋರಿಗೆ ಮರಣದಂಡನೆ ಕೊಡಬೇಕು ಅಂತ ಗೊತ್ತಾಯ್ತಲ್ಲ. ಇದು ಯಾವುದು ನಮ್ಮ ದೆಹಲಿಲಿ ಆಗುತ್ತಲ್ಲ, ಆ ಬೇಸಿಸ್ ಮೇಲೆ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. 12 ವರ್ಷದ ಕಡಿಮೆ ವಯಸ್ಸಿನ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದ್ರೆ ಮರಣದಂಡನೆ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಭಾರತೀಯ ಸೇನೆಗಾಗಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ತಯಾರಿಸಲಾದ V46C and V92S2ಗಳು ನೋಡ್ದಾ? ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದು? ಯಾವ್ದಿದು? ಅಧಿಕ ಶಕ್ತಿ ಬಹು ಇಂಧನ ಇಂಜಿನ್ಗಳು. ಕರೆಕ್ಟ್, ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಇದು ಅಧಿಕ ಶಕ್ತಿ ಬಹು ಇಂಧನ ಇಂಜಿನ್ಗಳು ಇದು. ಓಕೆ, ಡೈರೆಕ್ಟ್ ಆನ್ಸರ್ ಹೋಗೋಣ. ಇದು ಕರೆಂಟ್ ಅಫೇರ್ ಬೇಕಾಗಿಲ್ಲ, ಬಟ್ ತಿಳ್ಕೊಳ್ಳಿ ಅಷ್ಟೇ. ಹುಲಿ ಸಂರಕ್ಷಿತ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಟೈಗರ್ ಡೇ. ವೆರಿ ಇಂಪಾರ್ಟೆಂಟ್. ಈ ಸಲಿನೂ ಕೂಡ ಹುಲಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇದೆ. ಯಾವದು ರಾಜ್ಯ ಫಸ್ಟ್ ಇದೆ, ಹುಲಿ ಸೆನ್ಸಸ್ ಎಷ್ಟು ವರ್ಷಕ್ಕಾಗತ್ತೆ, ಓಕೆ, ಇದ್ರ ಬಗ್ಗೆ ಡೀಟೇಲ್ ಮಾಡಿದೀವಿ ಕೂಡ ನಾವು. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈ ವರ್ಷ, ಹೋದ ವರ್ಷ ಅಂದ್ರೆ 2020-21 ಕೂಡ ನ್ಯೂಸ್ ಅಲ್ಲಿ ಇದೆ. ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸಲ. ರೈಟ್ ಆನ್ಸರ್ ಜುಲೈ 29 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಭಾರತದ ಅಭಿವೃದ್ಧಿಗೊಳಿಸಿದ ಮೊದಲ ಪರಿಸರ ಸ್ನೇಹಿ ಜೈವಿಕ ಇಂಧನ ಚಾಲಿತ ವಿಮಾನ ಇತ್ತೀಚೆಗೆ ಡೆಹ್ರಾಡೂನ್ ನಿಂದ, ಓಕೆ, ಬಯೋಫಿಯಲ್, ವೆರಿ ಇಂಪಾರ್ಟೆಂಟ್ ಸರ್. ಬಯೋಫಿಯಲ್ ದೆಹಲಿಗೆ ಪ್ರಯಾಣಿಸ್ತಂತೆ. ಜೈವಿಕ ಇಂಧನವಾಗಿ ಉಪಯೋಗಿಸಿದ ಯಾವುದರ ತೈಲ ಮಿಶ್ರಣದಿಂದ ಈ ಬಯೋಫಿಯಲ್ ನ ಮಾಡಿದ್ದೀವಿ? ಯಾವ್ದ ಮಿಕ್ಸೈಡ್ ಇಂದ ಬಯೋಫಿಯಲ್ ಮಾಡಿದ್ದೀವಿ? ಸರ್ ಇದು ಕೂಡ ಕರೆಂಟ್ ಅಫೇರ್ ಇದೆ. ಬಯೋಫಿಯಲ್ ಒಂದು ಟಾರ್ಗೆಟ್ ಇಟ್ಕೊಂಡಿದೆ 2024-25 ಅಷ್ಟರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಮಿಕ್ಸ್ ಮಾಡಬೇಕು ಡೀಸೆಲ್ ಪೆಟ್ರೋಲ್ ಜೊತೆ ಅಂತ. ನೆಕ್ಸ್ಟ್ 2030 ಒಂದಷ್ಟು ಪರ್ಸೆಂಟೇಜ್ ಮಿಕ್ಸ್ ಮಾಡಬೇಕು. ವೀಕ್ಲಿ ಕರೆಂಟ್ ಅಫೇರ್ ಕವರ್ ಮಾಡಿದೀವಿ. ಗೊತ್ತಿಲ್ಲ, ಸರ್ಚ್ ಮಾಡಿ. ಎಷ್ಟು ಪರ್ಸೆಂಟೇಜ್ ಹೇಳ್ತೀರಾ? ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀರಾ? ಈ ಕ್ವಶನ್ಗೆ ಆನ್ಸರ್ ಜಟ್ರೋಪ ಬೀಜಗಳಿಂದ ಮಾಡಿರ್ತಕ್ಕಂಥದ್ದು. ಇದೊಂದೇ ಅಲ್ಲ, ಬಯೋಫಿಯಲ್ ನಿಮ್ಗೆ ಫಸ್ಟ್ ಜನರೇಷನ್ ಇದೆ, ಸೆಕೆಂಡ್ ಜನರೇಷನ್ ಇದೆ, ಥರ್ಡ್ ಜನರೇಷನ್ ಇದೆ, ಫೋರ್ತ್ ಜನರೇಷನ್ ಇದೆ. ಅದು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಜನರೇಷನ್ ಬಯೋಫಿಲ್ ಅಂತಕ್ಕಂಥದ್ದು ನಾವು ಈಗ ಕಬ್ಬು, ಈ ಕಾಳುಗಳಿಂದ ತಯಾರಿ ಮಾಡಿರ್ತಕ್ಕಂಥದ್ದು. ಸೆಕೆಂಡ್ ಜನರೇಷನ್ ನಾವು ಈ ಹ್ಯೂಮನ್ ವೇಸ್ಟ್ ಅಂತ ಏನ್ ಕರಿತೀವಿ, ಹ್ಯೂಮನ್ ವೇಸ್ಟ್, ಇಂಡಸ್ಟ್ರಿಯಲ್ ಅಂತ ಬರ್ತಕ್ಕಂಥದ್ದು, ಅದರಿಂದ ತಯಾರು ಮಾಡ್ತಕ್ಕಂಥದ್ದು. ಥರ್ಡ್ ಜನರೇಷನ್ ನಾವು ಆಲ್ಗೆಯಿಂದ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಆಲ್ಗೆ, ಓಕೆ, ನಾನ್ ಫುಡ್ ಸೋರ್ಸಸ್ ಇಂದ ಮಾಡ್ತಕ್ಕಂಥದ್ದು ಸೆಕೆಂಡ್ ಜನರೇಷನ್. ಫೋರ್ತ್ ಜನರೇಷನ್ ಕೆಮಿಕಲ್ ಇಂದ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮ್ಗೆ. ಫಸ್ಟ್ ಜನರೇಷನ್ ಅಲ್ಲಿ ಯಾವ್ದ್ರಿಂದ ಮಾಡ್ತೀವಿ ಅಂತ, ಕಾಳುಗಳು, ಬೇಳೆಗಳು, ಈ ಕಡೆ ಇದರಿಂದ, ಓಕೆ, ಮತ್ತೆ ಕಬ್ಬು, ಅದ್ರ ಸ್ಟಾರ್ಚ್ ಗಳಿಂದ ಮಾಡ್ತಕ್ಕಂಥದ್ದು. ಇದನ್ನು ಕೂಡ ತಿಳ್ಕೊಬೇಕು, ಕೇಳಕ್ಕಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಬನ್ನಿ, ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರಾಗಿ ಇತ್ತೀಚೆಗೆ ನೇಮಕಗೊಂಡ ಗಣ್ಯ ಕ್ಷಿಪಣಿ ವಿಜ್ಞಾನಿ ಯಾರು? ಯಾವಾಗ? 2018. ಇದು ಕರೆಂಟ್ ಅಫೇರ್, ಬೇಕಾಗಿಲ್ಲ, ಬಟ್ ರೈಟ್ ಆನ್ಸರ್ ಶ್ರೀ ಜಿ ಸತೀಶ್ ರೆಡ್ಡಿ. ಓಕೆ, ಸಿ ಕಂಪ್ಲೀಟ್ ಆಗಿ ಒಂದೇ ಸಲ ಸಾಲ್ವ್ ಮಾಡಬಹುದಾಗಿತ್ತು ಸ್ನೇಹಿತರೆ. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ ನಾನು ಸಾಲ್ವ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 50 ಇದೆಯಲ್ಲ, ಅದ್ರಲ್ಲಿ ನಿಮ್ಗೆ ಮೆಂಟಲ್ ಎಬಿಲಿಟಿ ಇದೆ, ಓಕೆ, ಸೈನ್ಸ್ ಜನರಲ್ ಸೈನ್ಸ್ ಇದೆ, ಮತ್ತೆ ಇನ್ನೂ ಒಂದಷ್ಟು ನಮ್ಗೆ ಪೊಲಿಟಿ ಅಂದ್ರೆ ಸಂವಿಧಾನ ರಿಲೇಟೆಡ್ ಇದೆ. ಸೊ ಹಾಗಾಗಿ ನಿಧಾನ ಡಿಸ್ಕಸ್ ಮಾಡೋಣ, ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಫಸ್ಟ್ ಪಾರ್ಟ್ ನ ತಗೊಬಂದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ 50 ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಿಗ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿಲ್ಲ ಅಂದ್ರೆ ಲಿಂಕ್ ಮಾಡ್ಕೊಳ್ಳಿ. ನಾವು ಒಂದಷ್ಟು ವಿಡಿಯೋ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಆಕ್ಸೆಸ್ ಮಾಡಿ ಅದನ್ನ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ನಾ ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಸ್ನೇಹಿತರೆ.
ಇಷ್ಟ ಆಗಿರೋ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ.